ಎಷ್ಟು ಖುಷಿ ಇರ್ತದಲ್ಲ ತವ್ರ ಮನೆಯಿಂದ ಏನೋ ಒಂದು ಬಾಕ್ಸ್ ಬಂತಂದ್ರ ಅದ ಎಕ್ಸೈಟ್ಮೆಂಟ್. ನಾನು ಆಕ್ಚುಲಿ ಉಂಡಿಗಳಿಗೆ ಬರೋಣ ಅಂತ ಫಸ್ಟ್ ರಾಹುಲ್ ಫೇವ್ರೇಟ್ ಬೇಸನ್ ಉಂಡಿಗಳ ಇಷ್ಟು ಕೊಟ್ಟು ಕಳ್ಸ್ಯಾರ. ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಸಾಟೆ ಮಾಡ್ಕೊಂಡ್ವಿ. ಅದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ನಾನು ಫ್ಲೇವರಿಂಗಿಗೆ ಟೇಸ್ಟಿಗೆ. ಅದ ವೈಟ್ ಕುರ್ತಾ ಹಾಕೋತಾನ ರಾಹುಲ್. ರೆಡಿ ಆದ್ಮೇಲೂ ನಿಮಗೊಂದು ಕ್ಲಿಪ್ಪಿಂಗ್ ಹಾಕ್ತೀವಿ ಅಂತಿದ್ರೊಳಗ ವೈಟ್. ಭಾಳ ಲಕ್ಕಿ ಅದೀನಿ ನಾನು. ಸೊ ಈಕಿಗೆ ವೈಫ್ ಆಗಿ ನನಗೆ ಬಂದಾಳಲ್ಲ ನನ್ನ ಜೀವನದಾಗ. ಸೊ ಸಿಕ್ಕಾಪಟ್ಟಿ ಐ ಆಮ್ ವೆರಿ ಲಕ್ಕಿಯೆಸ್ಟ್ ಪರ್ಸನ್. ಸೊ ಲೆಟ್ಸ್ ಸ್ಟಾರ್ಟ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್. ಸೊ ಎಸ್, ಇಲ್ಲಿ ನೋಡ್ರಿ ಡಬ್ಬಿಗಳ 2 ದೊಡ್ಡ ಡಬ್ಬಿಗಳು ಕಳಿಸ್ಯಾರ ಮನ್ಯಾಗಿಂದ. ನಿಮಗೆ ನಾವು ದಿವ್ಶಿಗೌರಿ ವ್ಲಾಗ್ ಒಳಗೂ ಹೇಳಿದ್ವಿ 2 ಡಬ್ಬಿ ಬಂದಾವ ನಮಗೆ ನಾಗರ ಚೌತಿ ನಾಗರ ಪಂಚಮಿಗೆ, ಪ್ಲಸ್ ರಾಹುಲ್ಗೆ ಲೈಕ್ ಆಗುವಂಥ ಉಂಡಿಗಳು ಮತ್ತು ನನಗೂ ಲೈಕ್ ಆಗ್ತಾವ. ಐ ಥಿಂಕ್ ಹೆಸರು ಉಂಡಿ ಏನೋ ಇರ್ಬೇಕು ಐ ಗೆಸ್. ಸೊ ನೋಡೋಣ ಅಂತ ತೆಗೆದು ಏನೇನು ಕಳ್ಸ್ಯಾರ ಅಂತೇಳಿ. ನಮ್ಮ ಮನ್ಯಾಗ ಎಷ್ಟು ಖುಷಿ ಇರ್ತದಲ್ಲ ತವ್ರ ಮನೆಯಿಂದ ಏನೋ ಒಂದು ಬಾಕ್ಸ್ ಬಂತಂದ್ರೆ ಅದ ಎಕ್ಸೈಟ್ಮೆಂಟ್. ನಾನು ಆ್ಯಕ್ಚುಲಿ ಇದು ಬಂದು 2 ದಿನ ಆಯಿತು, ಬಟ್ ನಂದು ಆಫೀಸ್ ಇರೋ ಸಂಬಂಧ ತೆಗಿಲಿಕ್ಕೆ ಆಗಿರಲೇ ಇಲ್ಲ. ಇವತ್ತು ಫೈನಲಿ ಓಪನ್ ಮಾಡ್ಲಿಕ್ಕತ್ತೀವಿ. ಅದು ಖುಷಿ ಬೇರೆನೇ ಲೆವೆಲ್ ಇರ್ತದೆ ಮನ್ಯಾಗಿಂದ ಏನರೇ ಕೊಟ್ಟು ಕಳ್ಸಿದ್ರಂದ್ರೆ. ಯಾಕಂದ್ರೆ ಬೆಂಗಳೂರೊಳಗೆ ನಮಗೆ ಮಾಡೋ ಪೇಷನ್ಸ್ ಇರಂಗಿಲ್ಲ ಉಂಡಿ ಅವೆಲ್ಲ. ಸೊ ಎಸ್ ಅಂತ ಫುಲ್ ಮಸ್ತ್ ಪ್ಯಾಕ್ ಮಾಡಿ ಕಳ್ಸ್ಯಾರ. ವೋ, ಸ್ಮಾಲ್ ಬಾಕ್ಸ್ ಓಪನ್ ಆಯ್ತು ಈಗ ಜಸ್ಟ್. ಫಸ್ಟ್ ಇವೆಲ್ಲ ಮೋಸ್ಟ್ಲಿ ರಿಲೇಟೆಡ್ ಟು ನಾಗರ ಚೌತಿ ನಾಗರ ಪಂಚಮಿನೇ ಇರ್ತದೆ. ಇದು ಅರಳು, ಹುರಿದಿದ್ದ ಅರಳು. ಯಾಕಂದ್ರೆ ನಾವು ನಾಗರ ಚೌತಿ ಏನು ಇದು ನಾಗರ ಅಮಾಸಿ ಏನು ಹೋಗ್ತದಲ್ಲ ಅಂದ್ರೆ ದುಷ್ಯಮಾಸಿ ಅದರಿಂದ ನಾವು ಹುರಿಯಂಗಿಲ್ಲ, ಏನು ಹುರಿಯೋದು ಆಮೇಲೆ ಬೇಯಿಸೋದು ಅಂಥವು ಮಾಡಂಗಿಲ್ಲ. ಸೊ ಅದ್ರ ಸಂಬಂಧ ನಮ್ಮಮ್ಮ ಅದಕ್ಕಿಂತ 5 days ಮುಂಚೆನೆ ಮಾಡಿ ಇಟ್ಬಿಟ್ಟಿರ್ತಾರ. ಅವ್ರಿಗೂ ಮಾಡಿ ಇಟ್ಕೊಂಡಿರ್ತಾರ ಮತ್ತು ನನಗೂ ಕಳಿಸಿರ್ತಾರ. ಸೊ ಹುರಿದಿದ್ದು ಅರಳು ನಾಗಪ್ಪಗೆ ಎರಸ್ಬೇಕಲ್ಲ ಅದ್ರ ಸಂಬಂಧ. ನೆಕ್ಸ್ಟ್ ನಾವು ಅರ್ಶಿಣದ ಅಂದ್ರೆ ಯೆಲ್ಲೋ ಕಲರ್ದು ಗೆಜ್ಜಿ ವಸ್ತ್ರ ಏರಿಸ್ತೀವಿ. ಐ ಥಿಂಕ್ ನಾಗರ ಚೌತಿ ದಿನ ಏರಿಸ್ತೀವಿ. ಸೊ ಎಸ್, ಇದು ನಾಗಪ್ಪಗೆ. ಅದ್ರ ನೆಕ್ಸ್ಟ್ ಕೊಬ್ಬರಿ ಒಳಗೆ ಬೆಲ್ಲದ ನೀರು ಹಾಕಿ ಹಿಂಗೆ ನಾಗಪ್ಪಗೆ ಎರಿತೀವಿ. ಅದು ಐ ಥಿಂಕ್ ಚೌತಿ ದಿನ. ಅದಾದ್ಮೇಲೆ ಹಾಲನ್ನು ಹಾಕ್ತೀವಿ ನೆಕ್ಸ್ಟ್ ಡೇ. ಸೊ ಎಸ್, ಇದು ಅದ್ರ ಸಂಬಂಧ ಕಳ್ಸ್ಯಾರ. ನೆಕ್ಸ್ಟ್ ಇದು ಹಬ್ಬಗ ನಾನು ಒಂದು ಲೈಕ್ ಆಗಿದ್ದು ನಂಗೆ ಒಂದು ಶಾಪಿಗೆ ಹೋದಾಗ ಬಳಿಗಳು. ಸೊ ಅವು ಬಳಿ ಚಂದ ಅನ್ಸ್ಯಾವ ಅಂತ ಅಂದ್ಕೊಳ್ಳೆ ಮಮ್ಮಿ ಕೊಡಿಸಿ ಕಳ್ಸ್ಯಾಳ. ಎಷ್ಟು ಲಕ್ಷ ಇಟ್ಟಿರ್ತಾರೆ ನೋಡ್ರಿ. ನಂಗೆ ಏನಾರ ಲೈಕ್ ಆಗ್ಯಾವ ಅಂತ ಹೇಳಿದ್ಮೇಲೆ ಅವನ್ನ ತಗೊಂಡು ಸೀಕ್ರೆಟ್ಲಿ ಇದೋ ಕಳ್ಸ್ಯಾರ. ನನಗೆ ಗೊತ್ತಿರ್ಲಿಲ್ಲ ಇದು ಕಳಿಸ್ಲಿಕ್ಕತ್ತಾರ ಅಂತ ಹೇಳಿ. ಸೊ ಬಳಿ ಹಬ್ಬಕ್ಕೆ ಹಾಕೊಳ್ಳಿಕ್ಕೆ. ಅದ್ರ ನೆಕ್ಸ್ಟ್ ಕುಂಕುಮದ ಪಾಕಿಟ, ಅರ್ಶಿಣದ ಪಾಕಿಟ. ಎಷ್ಟು ಪರ್ಫೆಕ್ಟ್ ಇದಾರೆ ನೋಡ್ರಿ ಅವ್ರು. ಅವ್ರಿಗೆ ಗೊತ್ತಿರ್ತದ ಇಲ್ಲಿ ಸಿಕ್ತಾವ ಅಂತ. ಬಟ್ ದೆನ್ ಮಗಳಿಗೆ ಪಾಪ ನೆನಪಾಗಂಗಿಲ್ಲೇನೋ, ವರ್ಕಿಗೆ ಹೋಗಿರ್ತಾಳ ಅನ್ನೋ ಸಂಬಂಧ ಅದನ್ನೂ ಕಳ್ಸ್ಯಾರ ಅವ್ರು. ಅಷ್ಟು ತ್ರಾಸ ಆಗ್ಬಾರ್ದು ಅಂತ ಹೇಳಿ. ಅದೇ ಅಂತಾರಲ್ಲ ತಂದಿ ತಾಯಿ ಕರಳು ಅಂತ. ಆಮೇಲೆ ಇದು ಚಟ್ನಿ ಪುಡಿ. ಚಟ್ನಿ ಪುಡಿ ನಾವು ನಾಗರ ಚೌತಿ ಮತ್ತು ಪಂಚಮಿಗೆ ಉಪವಾಸಿರ್ತೀವಿ. ಸೊ ಅವಾಗಿನ ದಿನ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅಥವಾ ಹಿಂಗೇನು ತಿನ್ಲಿಕ್ಕೆ ಆಗಂಗಿಲ್ಲ. ಅದ್ರ ಸಂಬಂಧ ಇವು ಯೂಸ್ ಆಗಲಿ ಅಂತ ಇದು ಮಾಡ್ಯಾರ. ಇದ್ರಲ್ಲೇ ನಾವು ಅವಲಕ್ಕಿನೂ ಹಚ್ಬೋದು. ಮತ್ತು ನಾವೇನೀಗ ಏನಂತಾರೆ ಅದಕ್ಕೆ, ನಮ್ಮ ಕಡೆ ಒಂದು ಫೇಮಸ್ ಡಿಶ್ ಅದ ಮೋರಸ್ ಅವಲಕ್ಕಿ ಅಂತ ಹೇಳಿ. ನಮ್ಮದೇ ಫ್ಯಾಮಿಲಿ ರೆಸಿಪಿ ಅದ, ಅದ್ರೊಳಗೂ ಯೂಸ್ ಆಗ್ತದೆ ಇದು. ಎಸ್, ಚಟ್ನಿ. ನೆಕ್ಸ್ಟ್ ಮೆಂತ್ಯದ ಹಿಟ್ಟು, ರಾಹುಲ್ ಫೇವ್ರೇಟ್ ಇದೆ. ಮಸ್ತ್ ಬಿಸಿ ಅನ್ನಕ್ಕೆ ಎಲ್ಲ ಬ್ರಾಹ್ಮಣರು ಕ್ಯಾನ್ ರಿಲೇಟ್ ಟು ದಿಸ್. ಬಿಸಿ ಬಿಸಿ ಅನ್ನಕ್ಕೆ ಮೆಂತ್ಯದ ಹಿಟ್ಟು ಉದುರಿಸ್ಕೊಂಡು ಬೇಕಾದ್ರೆ ನೀವು ಟ್ರೈ ಮಾಡ್ರಿ. ಎಲ್ಲರೂ ಮೆಂತ್ಯದ ಹಿಟ್ಟು ಸಿಗ್ತದೆ ನಿಮಗೆ ಯಾವುದಾದ್ರು. ಈಗ ಆ ಸ್ಮಾಲ್ ಬ್ರಾಹ್ಮಣರದ್ದು ಸ್ಟೋರ್ ಒಳಗೆ ಅವು ಏನಂತಾರೆ ಅದಕ್ಕೆ ಚಟ್ನಿ ಪುಡಿ ಮೆಂತ್ಯದ ಹಿಟ್ಟು ಸಾಂಬಾರು ಪುಡಿ ಮಾಡಿರ್ತಿರ್ತಾರಲ್ಲ, ಅಲ್ಲಿ ಹೋಗಿ ಒಂದು 1/2 kg ತೊಗೋರಿ. ಬಿಸಿ ಬಿಸಿ ಅನ್ನಕ್ಕೆ ಚಟ್ನಿ ನೀರು ಬರ್ಲಿಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಮೆಂತ್ಯದ ಪುಡಿ ಹಾಕೋರಿ. ಆಮೇಲೆ ತುಪ್ಪ, ಒಂದೇ ಒಂದು ನಿಂಬೆ ಹಣ್ಣು, ಸೈಡ್ ಒಂದು ಸ್ವಲ್ಪ ಉಪ್ಪಿನಕಾಯಿ. ಆಹಾ ಸ್ವರ್ಗ ಅದು. ಎಸ್, ಮೆಂತ್ಯದ ಹಿಟ್ಟು. ಅಗೇನ್ ನಾ ಏನು ಮೋರಸ್ ಅವಲಕ್ಕಿ ಅಂತ ಹೇಳಿದ್ನಲ್ಲ, ನಮ್ಮ ಮನಿದು ಸ್ಪೆಷಲ್ಟಿ ಅದು, ಫೇಮಸ್ ರೆಸಿಪಿ. ಅದು ಯಾರಿಗೂ ಅಷ್ಟು ಗೊತ್ತಿರಂಗಿಲ್ಲ. ಅದು ಒಂದು ಸರ್ತಿ ನಾನು ನಮ್ಮ ಅತ್ತೆನ ಮನೆಗೆ ಹೋದಾಗ ಅಥವಾ ಎಲ್ಲರೇ ಹೋಗಿ ಅವರಿಗೆ ಮಾಡ್ಲಿಕ್ಕೆ ಹೇಳ್ತೀನಂತ, ಅದನ್ನ ನೋಡೋರಂತ ನೀವು ರೆಸಿಪಿ. ಎಸ್, ಸೊ ಅದಕ್ಕೂ ಯೂಸ್ ಆಗ್ತದೆ ಮೋರಸ್ ಅವಲಕ್ಕಿಗೆ. ಅದಕ್ಕೆ ಕೊಟ್ಟು ಕಳ್ಸ್ಯಾರ.
ನಾವು ಎಲ್ಲ ಸ್ಮಾಲ್ ಕ್ವಾಂಟಿಟಿ ಒಳಗೆ ತರಿಸ್ತೀವಿ, ಯಾಕಂದ್ರೆ ಇರೋರೇ ಇಬ್ರು. ಆಮೇಲೆ ಹೆಂಗ ಮುಗಿತದ ಹಂಗಂಗೆ ಫ್ರೆಶ್ ಕಳಿಸ್ಕೊಡ್ತಾರ. ಅದಾದ ನೆಕ್ಸ್ಟ್ ಏನೋ ಬಟ್ಟಿ ಥರ ಇದೆ. ಓ ಸೀರೆ, ಹಬ್ಬಕ್ಕೆ ನಮ್ಮ ಮನೆಯಿಂದ ಸೀರೆ ಬಂದಿದೆ ನನಗೆ. ವಾವ್ ಏನು ಮಸ್ತ್ ಅದ ಕಲರ್. ಇಲ್ಲಿ ನೋಡ್ರಿ, ಪಿಕೋ ಫಾಲ್ನು ಮಾಡಿ ಕಳ್ಸ್ಯಾರ ಪಾಪ ನಮ್ಮಮ್ಮ. ಇಲ್ಲಿ ಎಲ್ಲೂ ನಂಗೆ ಅಷ್ಟು ಕರೆಕ್ಟ್ ಗೊತ್ತಿಲ್ಲ, ಸೀರೆ ಮಾಡಿಸ್ಕೊಳಕ್ಕೆ ಒಂದು ಪಿಕೋ ಫಾಲ್ ಮಾಡಿಸಿ. ಏನು ಮಸ್ತ್ ಅದ ಇದು ಕಲರ್. ವಾವ್ ಭಾರಿ ಅದು. ಎಸ್, ಸೊ ಎಷ್ಟು ಲಕ್ಷ ಇಟ್ಟು ಎಷ್ಟು ನಮ್ಗೆ ಇದು ಮಾಡಿಕೊಟ್ಟಿರ್ತಾರ ಅಂದ್ರೆ ಕುಚ್ಚು ಹಾಕ್ಸ್ಕೊಟ್ಟಾರ ನೋಡ್ರಿ, ಎಷ್ಟು ಚಂದ ಹಾಕ್ಸ್ಕೊಟ್ಟಾರ ಕುಚ್ಚು. ಬಾರ್ಡರ್ ಕಲರ್ ಮತ್ತು ಸೀರೆ ಕಲರ್ ಎರಡಕ್ಕೂ ಮ್ಯಾಚ್ ಆಗೋಂಗ. ತಂದೆ ತಾಯಿ ಭಾಳ ಅವ್ರ ಋಣ ಎಂದು ತೀರಿಸ್ಲಿಕ್ಕೆ ಆಗಂಗಿಲ್ಲ ಅಂತಾರಲ್ಲ. ಎವ್ರಿ ಇಯರ್ ನನಗೆ ಸೀರೆ ಕೊಡಿಸ್ತಾರ. ನಾಗರ ಪಂಚಮಿಗೆ ಒಂದು, ಮತ್ತು ಇನ್ನ 2-3 ಸೀರೆ ಯಾವ್ದಾರ ಹಬ್ಬಕ್ಕೆ ಕೊಟ್ಟ ಕಳಿಸಿರ್ತಾರ ಅವ್ರು. ಎಸ್, ಸೀರೆ ಬಂತು. ಅದಾದ್ಮೇಲೆ ತಿನ್ನೋದು ಐ ಥಿಂಕ್ ಇಲ್ಲಿಂದ ಸ್ಟಾರ್ಟ್ ಆಗ್ತವ ಅನಿಸ್ತದ. ಇದು ಚಕೋಟೆ ಬ್ರ್ಯಾಂಡದ ಅದೇನು ಕಾರ್ನ್ ಇರ್ತದಲ್ಲ, ಮೆಕ್ಕೆಜೋಳ ಅಂತಾರ ಅದಕ್ಕೆ, ಮಕ್ಕಾದ ಚಿವಡ ಇದೆ. ಇಲ್ಲಿ ನೋಡ್ತಿರ್ಬೋದು ನೀವು. ಮೇನ್ ಇದು ಎದಕ್ಕೆ ಕಳ್ಸ್ಯಾರ ಅಂತಂದ್ರೆ, ಈ ಹಬ್ಬಕ್ಕೆ ನಾವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅಂತ ಹೇಳಿದ್ನಲ್ಲ, ಇದ್ರೊಳಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಇಲ್ಲ. ಅದ್ರ ಸಂಬಂಧ ಇವರಿಗೆ ಪಾಪ ಹಸಿವಾದ್ರೆ ಏನ್ರೆ ಬೇಕಾಗ್ತದೆ ಪಟ್ಕನೆ ತಿನ್ಲಿಕ್ಕೆ ಅನ್ನೋ ಸಂಬಂಧ ಇದನ್ನ ಕೊಟ್ಟು ಕಳ್ಸ್ಯಾರ. ಎಸ್, ಇದು ಫಸ್ಟ್ ಬಾಕ್ಸ್ದಾಗಿತ್ತು. ಇದು ಸೀರೆದ ಏನು ಬ್ಯಾಗ್ ಕೊಟ್ಟು ಕಳ್ಸಿದ್ರು, ಅದ್ರೊಳಗಡೆ ಬ್ಲೌಸ್ ಪೀಸ್ ಪ್ಲಸ್ ಅಕ್ಕಿ ಚೀಟು ಕೊಟ್ಟು ಕಳ್ಸಿದ್ರು. ಸೆಕೆಂಡ್ ಬಾಕ್ಸ್ ಓಪನ್ ಮಾಡೋಣ ಅಂತ. ನಮ್ದು ನಾರ್ತ್ ಕರ್ನಾಟಕ ಒಳಗೆಲ್ಲ ಎಷ್ಟು ಚಂದ ಹಬ್ಬ ಮಾಡ್ತಾರಂತಂದ್ರ, ಎಲ್ಲರೂ ಒಂದೊಂದು ನಮೂನಿ ಉಂಡಿಗಳು ಮಾಡಿರ್ತಾರ. ಒಂದೊಂದು ನಮೂನಿ ಇಲ್ಲ, ಒಂದು 3-4 ನಮೂನಿ ಮಾಡಿರ್ತಾರ. ಆಮೇಲೆ ಚಕ್ಲಿ, ಗಿಲ್ಗಂಚಿ ಎಲ್ಲ ಮಾಡಿರ್ತಾರ. ಅದು ಎಷ್ಟು ಚಂದ ಇರ್ತದ ಅಂತಂದ್ರ, ಬೇರೆ ಬೇರೆ ಮನೆಗಳಿಗೆ ಅವತ್ತಿನ ದಿನ ಕೊಟ್ಟು ಕಳಿಸ್ತಾರ. ಆಮೇಲೆ ಅವು ಬಂದವು ಪ್ಲೇಟ್ಸ್ ಅಂತ ಹೇಳಿ ಮತ್ತೆ ನಮ್ಮ ಮನೆಯವರು ಮತ್ತೆ ಎಲ್ಲ ಅವ್ರದ್ದು ಮಾಡಿದ ಸ್ವೀಟ್ಸ್ ಎಲ್ಲ ಕೊಟ್ಟು ಕಳ್ಸೋದು ಎಷ್ಟು ಚಂದ ಇರ್ತದ ನಮ್ಮ ಸೈಡದ ಹಬ್ಬಗಳು ಅಂತಂದ್ರ. ಕೆಲವೊಂದ್ ಸರ್ತಿ ನಮಗ ಈ ಬೆಂಗಳೂರಿನಾಗ ಹಬ್ಬ ಮಾಡೋದಂದ್ರೆ ಜಡ ಆಗ್ಬಿಟ್ಟಿರ್ತದ ನಮಗೆ. ಸೊ ಎಸ್, ಸೆಕೆಂಡ್ ಬ್ಯಾಗ್ ಓಪನ್ ಮಾಡಿದೆ. ಅದ್ರೊಳಗಡೆ ನೋಡೋಣ ಅಂತ ಏನೇನವ ಅಂತ. ದೊಡ್ಡದ ಬಾಕ್ಸನ್ನು ಓಪನ್ ಮಾಡಿದ್ವಿ. ಅದ್ರೊಳಗೆ ನೋಡ್ರಿ ಏನೇನು ಕಳ್ಸ್ಯಾರಂತ. ಇದು ಮಂತ್ರಾಕ್ಷತೆ, ಆಮೇಲೆ ಇದು ಹುರಿದಿದ್ದ ಕಡ್ಲಿ ನಾಗಪ್ಪಗೆ ಏರಿಸ್ಲಿಕ್ಕೆ. ಅದಾದ್ಮೇಲೆ ಉತ್ತತ್ತಿ ಅದ, ಮಂದಿ ಬಂದವ್ರಿಗೆ ಉಡಿ ತುಂಬಲಿಕ್ಕೆ ಅಥವಾ ಮಂಗಳಗೌರಿ ಹಂಗೆಲ್ಲ ಪೂಜಾಗೆ ಇಟ್ಟಿದಾಗ ಅಲ್ಲಿ ಪೂಜಾಗೆ ಇಡ್ಲಿಕ್ಕೆ. ನೆಕ್ಸ್ಟ್ ತುಪ್ಪದ ಬತ್ತಿ ಕಳ್ಸ್ಯಾರ. ಆಮೇಲೆ ಗೆಜ್ಜಿ ವಸ್ತ್ರ ಕಳ್ಸ್ಯಾರ. ಸೊ ನಾವು ನಾಗರ ಚೌತಿ ಪಂಚಮಿ ದಿನ ಯೆಲ್ಲೋ ಕಲರ್ದ ಗೆಜ್ಜಿ ವಸ್ತ್ರ ಬಳಸ್ತೀವಿ, ಸೊ ಅದನ್ನ ಸಪ್ರೇಟ್ ಕಟ್ ಕಳ್ಸ್ಯಾರ. ಎಸ್, ನೆಕ್ಸ್ಟ್ ಉಂಡಿಗಳಿಗೆ ಬರೋಣ ಅಂತ. ಫಸ್ಟ್ ರಾಹುಲದ ಫೇವ್ರೇಟ್ ಬೇಸನ್ ಉಂಡಿಗಳ ಇಷ್ಟು ಕೊಟ್ಟು ಕಳ್ಸ್ಯಾರ. ಆಮೇಲೆ ಇಲ್ಲಿ ನಾವು ಎಳ್ಳುಂಡಿಗೆ ಎಳ್ಚಿಗಳಿ ಅಂತೀವಿ, ಸೊ ಎಳ್ಚಿಗಳಿ ಎಳ್ಳುಂಡಿ ಕೊಟ್ಟು ಕಳ್ಸ್ಯಾರ. ಆಮೇಲೆ ನೆಕ್ಸ್ಟ್ ಈ ಬಾಕ್ಸ್ ಒಳಗಡೆ ನೋಡ್ರಿ, ಇದು ಹೆಸರು ಕಾಳು ಉಂಡಿ, ಇದು ಹೆಸರು ಬೇಳೆ ಉಂಡಿ ಅನ್ನಿಸ್ತದ. ಏನು ಕಡ್ಲಿ ಉಂಡಿ ಅವ ಇವು. ಆಮೇಲೆ ಇದು ಪುಟಾಣಿ ಯೂಸ್ ಮಾಡ್ಕೊಂಡು ಮಾಡ್ತೀವಿ, ಇದಕ್ಕೆ ತಂಬಿಟ್ಟು ಅಂತ ಹೇಳ್ತೀವಿ. ಸೊ ತಂಬಿಟ್ಟದು ಎಲ್ಲ ಕೊಟ್ಟು ಕಳ್ಸ್ಯಾರ. ಆಮೇಲೆ ದೇವ್ರಿಗೆ ಏನು ನಾವು ಏರಿಸ್ಬೇಕಲ್ಲ, ಆಮೇಲೆ ಎಳ್ಚಿಗಳಿ ಮತ್ತು ತಂಬಿಟ್ಟನ್ನ ನಾಗಪ್ಪಗ ನಾವು ಏರಿಸ್ತೀವಿ. ಸೊ ಅದನ್ನು ಸಪ್ರೇಟ್ ಅಲ್ಲಿ ಕೊಟ್ಟು ಕಳ್ಸ್ಯಾರ. ಅದನ್ನ ಸೈಡ್ ಇಟ್ಬಿಟ್ಟಿವಿ, ಯಾಕಂದ್ರೆ ಮೊದ್ಲು ನಮಗೆ ಗೊತ್ತಾಗಿಲ್ಲ ಯಾವ ತಿನ್ಬೇಕು ಯಾವ ತಿನ್ಬಾರ್ದು ಅಂತ. ಅದ್ರ ಸಂಬಂಧ ಒಂದು ಸಪ್ರೇಟ್ ಬ್ಯಾಗ್ ಮಾಡಿ ಕಳ್ಸಿದ್ರು, ಅಲ್ಲಿ ಸೈಡ್ ಇಟ್ಟಿವಿ ಅದನ್ನ ದೇವ್ರ ಮನೆ ಕಡೆ. ಸೊ ಎಸ್, ಇಷ್ಟಾಗಿತ್ತು 2 ಬಾಕ್ಸ್ ಒಳಗಡೆ. ನೋಡ್ತಿರ್ಬೋದು ನೀವು ಇಲ್ಲಿ ಇಷ್ಟು. ಇಲ್ಲಿ ಇದ್ರೊಳಗೆ ಈ ಬಾಕ್ಸ್, ನೆಕ್ಸ್ಟ್ ಸ್ಯಾರಿ, ಬ್ಯಾಂಗಲ್ಸ್, ಬ್ಲೌಸ್ ಅಲ್ಲಿ ಒಳಗೆ ಇಟ್ಟೀನಿ. ಗೈಸ್, ರೋಶ್ನಿ ಎಲ್ಲ ನಿಮಗೆ ಏನು ತೋರಿಸಿದ್ಲಲ್ಲ, ಅವ್ರದ್ದು ಪಪ್ಪ ಮತ್ತು ಮಮ್ಮಿರ ಹುಬ್ಳಿಯಿಂದ ಏನೇನು 2 ಬಾಕ್ಸ್ ಕೊಟ್ಟು ಕಳ್ಸಿದ್ರು. ಅದ್ರಾಗ ಏನೇನು ಉಂಡಿ ಇದ್ದು, ಆಮೇಲೆ ಏನೇನೆಲ್ಲ ದೇವ್ರದ್ದು ವಸ್ತುಗಳೆಲ್ಲ ಇದ್ದು. ಸೊ ಅದೆಲ್ಲ ತೋರಿಸಿದ್ಲಿ. ಈಗ ಏನ್ ಮಾಡತ್ತಾರ ಅಂದ್ರೆ ಆಕಿ ಹಗುವರ್ಕ ಹೋಗಿ ಆ ಏನು ಉಂಡಿ ಕಳಿಸಿದ್ರಲ್ಲ, ಸೊ ದೇವರಿಗೆ ನೈವೇದ್ಯ ಕೊಡೋದೆಲ್ಲ ಏನ ಸಪರೇಟ್ ಮಾಡಿ ಕಳಿಸ್ಯಾರು. ಆಮೇಲೆ ತಿನ್ನೋದೇನಿದೆ ಅದನ್ನ ಸಪರೇಟ್ ಮಾಡಿ ಕಳಿಸಿದ್ರು. ಆಲ್ರೆಡಿ ನೋಡ್ರಿ ಇಲ್ಲಿ ಕುಂತ ಬೆಕ್ಕಿನ ಮರಿಗತ್ಲೆ ಹೆಂಗ್ ತಿನ್ನಾಕ ಸ್ಟಾರ್ಟ್ ಮಾಡ್ಯಾಳು. ಎಷ್ಟು ತಿಂದಿ ಈಗ ಆಲ್ರೆಡಿ? ಕರೆ ನೋಡೋಣ. 2 ನನ್ನ ಸಲುವಾಗಿ ಮಾಡಿ ಕಳಿಸ್ಯಾರ ಅವ್ರಿ ಎಲ್ಲ. ಭಾರಿ ಅದಾವ ನೋಡ್ರಿ. ಬೇಸನ್ ಉಂಡಿ ಆಕ್ಚುಲಿ ನನಗೂ ಭಾಳ ಲೈಕ್ ಆಗ್ತಾವು. ಆಮೇಲೆ ನಮ್ಮ ಮಮ್ಮಿರೂ ಸೇಮ್ ಹಿಂಗ ಮಾಡ್ತಾರೋ, ಟೇಸ್ಟ್ ಹಿಂಗ ಇರ್ತೈತಿ. ಸೇಮ್ ತುಪ್ಪದಾಗ ಎಲ್ಲ ಹುರಿದೆಲ್ಲ ಮಾಡಿರ್ತಾರೋ ಬೇಸನ್ ಉಂಡಿ. ಸೊ ಹಿಂಗಾಗಿ ನನಗೆ ಭಾಳ ಫೇವ್ರೇಟ್. ನೋಡ್ರಿ ಈಕಿ ಅದುವರೆಗೂ ತಿನ್ನಾಕತ್ತಾಳು.
ಇದನ್ನಾಗ ಮಸ್ತ್ ಅವ್ರು ಹ್ಮ್ ಪಾಸ್ತಾನ ಹೈ ಪ್ರೋಟೀನ್ ಮಾಡ್ಲಿಕ್ಕೆ ನಾನು ಯೂಸ್ ಮಾಡ್ತೀನಿ ಅಂದ್ರೆ ಟೋಫು ಯೂಸ್ ಮಾಡ್ತೀನಿ, ಕೆಲವೊಂದ್ಸರ್ತಿ ಪನೀರು ಯೂಸ್ ಮಾಡ್ತೀವಿ. ಸೊ ಬೇಸಿಕ್ಲಿ ಇದೇನು ಸಾಸ್ ಮಾಡೋದಿರ್ತದಲ್ಲ ಸಾಸ್ನ ಮನ್ಯಾಗ ಮಾಡ್ತೀನಿ. ಸೊ ನೋಡ್ರಿ ಕ್ಯಾರೆಟ್ ಅದ, ಟೊಮೆಟೊ ಅದ, ಇದನ್ನ ನಿಮ್ದು ಎಷ್ಟು ಲೈಕ್ ಆಗ್ತದ ಅದ್ರ ಪ್ರಕಾರ ತಗೋಬಹುದು ನೀವು. ಸೊ ನಾನು ಬೇಸಿಕ್ಲಿ 2 ಮೀಡಿಯಂ ಸೈಜ್ ಕ್ಯಾರೆಟ್ ತಗೊಂಡಿನಿ, 2 ಟೊಮೆಟೊ ತಗೊಂಡಿನಿ, ಮತ್ತು ಒಂದು ಅರ್ಧ ಉಳ್ಳಾಗಡ್ಡಿ ತಗೊಂಡಿನಿ. ಆಮೇಲೆ ಇಲ್ಲಿ ಟೋಫು ರೆಡಿ ಇರ್ತದ. ಸೊ ಬೇಸಿಕ್ಲಿ ಇದನ್ನ ಫಸ್ಟ್ ನಾವು ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡ್ಲಿಕ್ಕೆ ಇದು ಫುಲ್ ಹಿಂಗ ಮೆತ್ತಗಾಗಬೇಕು. ಸೊ ಇದರಲ್ಲೇ ಪೇಸ್ಟ್ ಮಾಡ್ತಿರ್ತೀವಿ ನಾವು. ಸೊ ಇದನ್ನ ನೀರ್ ಹಾಕಿ ನಾನು 2 ಸೀಟಿ ಹೊಡ್ಸ್ಕೊತೀನಿ. ಇದು ಎಲ್ಲ ವಿಶಾಲ್ ಎಲ್ಲ ಇದು ಆದ್ಮೇಲೆ ತೆಗೆದು ಇದನ್ನ ಈ ಹಾಫ್ ಟೋಫು ಜೊತೆ ನಾನು ಪೇಸ್ಟ್ ಮಾಡ್ತೀನಂತ ಒಂದು 2-3 ಕ್ಲೋಸ್ ಆಫ್ ಗಾರ್ಲಿಕ್ ಹಾಕಿ ತೋರಿಸ್ತೀನಿ. ಇದಿಷ್ಟು ಆದ್ಮೇಲೆ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಆಮೇಲೆ ಈ ಕಡೆ ಸೈಡ್ ನೋಡ್ರಿ, ವಾಟರ್ ಬಾಯ್ಲ್ ಆಗ್ಲಿಕ್ಕೆ ಇಟ್ಟೀನಿ, ಇದ್ರೊಳಗಡೆ ಉಪ್ಪು ಹಾಕಿನಿ ನಾನೀಗ. ಆಮೇಲೆ ಒಂದು ಸ್ವಲ್ಪ ಆಲಿವ್ ಆಯಿಲ್ ಹಾಕ್ಬೇಕು. ಸೊ ಆಲಿವ್ ಆಯಿಲ್ ಹಾಕ್ತೀನಂತ. ಈಗ ಹಾಕಿದ್ಮೇಲೆ ಪಾಸ್ತಾ ಏನಿರ್ತದಲ್ಲ ಅದನ್ನ ನಾವು ಇದ್ರೊಳಗೆ ಬಾಯ್ಲ್ ಮಾಡ್ಲಿಕ್ಕೆ ಇಡ್ಬೇಕು. ಸೊ ನೋಡ್ರಿ ಆಯಿಲ್ ಹಾಕಿದೆ ನಾನು. ಸೊ ಆಲಿವ್ ಆಯಿಲ್ ಇಸ್ ಗುಡ್ ಫಾರ್ ಹೆಲ್ತ್. ಸೊ ಅದನ್ನ ಜಾಸ್ತಿ ಹಾಕಿದ್ರೂ ನಡೀತದೆ, ಏನು ಪ್ರಾಬ್ಲಮ್ ಇಲ್ಲ ಅದ್ರೊಳಗಡೆ. ನಾ ಯೂಶಲಿ ಬಟರ್ ಯೂಸ್ ಮಾಡ್ತೀನಿ ಅಥವಾ ಆಲಿವ್ ಆಯಿಲರೇ ಯೂಸ್ ಮಾಡ್ತೀನಿ. ಇದು ಜೀವೋದಂತ ಟ್ರೈ ಮಾಡಿದ್ವಿ ನಾವು, ಚಲೋ ಇತ್ತು ಆ್ಯಕ್ಚುಲಿ, ಹಂಗೆ ಮಸ್ತ್ ಅದ. ನಮ್ಗೆ ಯೂಶಲಿ ಆಲಿವ್ ಆಯಿಲ್ ಕೆಟ್ಟು ಕಾಸ್ಟ್ಲಿ ಸಿಗ್ತಾವಲ್ಲ ಇಂಡಿಯಾ ಒಳಗೆ, ಬಟ್ ಇದು ಯಾಕೋ ನನಗೆ ಚಲೋ ಅನ್ನಿಸ್ತು. ಆಮೇಲೆ ನಾನು ಸ್ಪೆಗೆಟಿ ಪಾಸ್ತಾ ಯೂಸ್ ಮಾಡ್ಲಿಕ್ಕತ್ತೀನಿ. ನೋಡ್ರಿ ಡೆಲ್ ಮಾಂಟೆದ್ದು ಫೇಮಸ್ ಕಂಪ್ನಿ ಇದ್ದಾರೆ ಇಂಥವು ಇಟಾಲಿಯನ್ ಲೈಕ್ ಪಾಸ್ತಾಸ್ ಎಲ್ಲ ಮಾಡಲಿಕ್ಕೆ. ಇದು ದುರಮ್ ವೀಟದ್ದು ಸ್ಯಾಮುಲಿನ ಅಂದರೆ ರವದಿಂದ ಮಾಡಿದಂಥ ಪಾಸ್ತಾ. ಇದನ್ನ ಇದ್ರೊಳಗೆ ಬಾಯ್ಲ್ ಮಾಡಲಿಕ್ಕೆ ಹಾಕ್ತೀನಿ. ನೋಡ್ರಿ ಪಾಸ್ತಾ ತೊಗೊಂಡೆ, ಸ್ಪೆಗೆಟಿ ಪಾಸ್ತಾ ಯಾವತ್ತೂ ಹೇಳ್ತೀನಿ ಮುರಿಬಾರ್ದು, ಡೈರೆಕ್ಟ್ಲಿ ಹಿಂಗೆ ಹಾಕ್ಬೇಕು. ಆಮೇಲೆ ಇಲ್ಲಿ ಪಾರ್ಟ್ ಏನು ಬೇಯ್ತದಲ್ಲ ಅದು ಸಾಫ್ಟ್ ಆದ್ಮೇಲೆ ಇದನ್ನೇ ತಾನೇ ಒಳಗೆ ಹೋಗ್ತದ. ಆಮೇಲೆ ಫುಲ್ ಎಲ್ಲ ಕುದೀತದ. ಸೊ ಎಸ್ ಅದನ್ನ ನೆನ್ಪ್ಲೇ ಇದು ಮಾಡಬೇಕು. ಪಾಸ್ತಾ ಅದನ್ನೇನು ಮ್ಯಾಗಿ ಗೀಗಿ ಎಲ್ಲ ಮುರಿತಿರಲ್ಲ ಆ ಥರ. ಆಮೇಲೆ ಚೌಮೀನ್ ಮಾಡಲಿಕ್ಕೆ ಅದು ನೂಡಲ್ಸ್ ಟೈಪ್ ಸಿಗ್ತದಲ್ಲ ಅದು ಮುರಿತಿರಲ್ಲ ಆ ಟೈಪ್ ಮಾಡಬಾರ್ದು. ಪಾಸ್ತಾ ಎಂದೂ ಫುಲ್ ಲೆಂತ್ ಒಳಗೆ ಇರಬೇಕು, ಎಸ್ಪೆಷಲಿ ಸ್ಪೆಗೆಟಿ. ಉಳ್ಕಿದಂತೂ ನಾರ್ಮಲ್ ಹಾಗೆ ಬಿಟ್ಟಿರ್ತೀವಿ, ಅವು ಸ್ಮಾಲ್ ಇರ್ತಾವಲ್ಲ ಲೈಕ್ ಮ್ಯಾಕ್ರೋನಿ ಆಮೇಲೆ ಬೋಟಾಯಿ ಪಾಸ್ತಾಸ್. ಸೊ ಎಸ್ ಆಲ್ರೆಡಿ ಕರಗ್ಲಿಕ್ಕತ್ತು ಬಿಕಾಸ್ ವಾಟರ್ ಹಾಟ್ ಇತ್ತು. ಸೊ ಇದು ಒಂದು ಅರೌಂಡ್ 5 ಮಿನಿಟ್ಸ್ ಕುದಿಸ್ತೀವಿ. ಓವರ್ ಬಾಯ್ಲು ಆಗಬಾರ್ದು, ಅದ್ರದ್ದು ಏನಂತಾರೆ ಅದ್ರದ್ದು ಟೇಸ್ಟ್ ಹೋಗ್ತದ. ಸೊ 5 ಮಿನಿಟ್ಸ್ ಎಕ್ಸಾಕ್ಟ್ಲಿ ಇದನ್ನು ಕುದಿಸ್ತೀನಿ. ಅಲ್ಲಿ ತನಕ ನಾನು ಕುಕ್ಕರ್ ಹಚ್ತೀನಿ. ಆಮೇಲೆ ಅದು ಬಾಯ್ಲ್ ಆದಮೇಲೆ ತೋರಿಸ್ತೀನಿ ಅಂತ ನಿಮಗೆ ನಾನು ಪಾಸ್ತಾ ಸಾಸ್ ಒಳಗೆ ಏನೇನು ಹಾಕ್ತೀನಂತ. ಸೊ ಎಸ್ ನಾನು ಅದೇನು ತೋರಿಸಿದಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊಂಡೆ. ಆಮೇಲೆ ಇಷ್ಟು ನೀರು ಹಾಕೊಂಡು ಬ್ರಾಕೊಲಿನ ಡೈರೆಕ್ಟ್ ಇಟ್ಟೀನಿ ಬಿಕಾಸ್ ನನಗೆ ಇದು ಪೂರ್ತಿ ಮೆತ್ತಗಾಗೋದು ಬೇಡ, ಯಾಕಂದ್ರೆ ನಂಗೆ ಇದ್ರದ್ದು ಪೇಸ್ಟ್ ಮಾಡೋದಿರಂಗಿಲ್ಲ. ಇದನ್ನ ಡೈರೆಕ್ಟ್ ಅದೇನು ನಾವು ಸಾಟೆ ಮಾಡ್ತೀವಲ್ಲ ವಿತ್ ಗಾರ್ಲಿಕ್ ಆ್ಯಂಡ್ ಈ ಪೇಸ್ಟ್ ಒಳಗೆ, ಅದಕ್ಕಿಂತ ಮುಂಚೆ ಗಾರ್ಲಿಕ್ ಹಾಕೊಳ್ಳೋದದ ಮತ್ತು ಬ್ರಾಕೊಲಿ ಹಾಕೊಳ್ಳೋದದ. ಸೊ ಅದನ್ನ ಡೈರೆಕ್ಟ್ ಇಷ್ಟೇ ಇಟ್ಟೀನಿ. ಸೊ ದಟ್ ಇದನ್ನು ಕುದ್ದ ಮೇಲೆ ಡೈರೆಕ್ಟ್ ಹಿಂಗೆ ಮುರ್ಕೊಂಡು ಅಲ್ಲಿ ಸಾಟೆ ಮಾಡಲಿಕ್ಕೆ. ಸೊ ಎಸ್ ಈಗ ಕುಕ್ಕರ್ ಹಚ್ತೀನಿ. 2 ವಿಷಲ್ಸ್. ಎಸ್ 2 ಸೀಟಿ ಆಗೈತೆ ಇದ್ರೊಳಗಡೆ. ಆಮೇಲೆ ನೋಡ್ರಿ ನೀವು ಬ್ರಾಕೊಲಿನೂ ಫುಲ್ ಕುದ್ದದ. ಅದನ್ನ ಸಪ್ರೇಟ್ ಸೈಡ್ ತಗೋತೀನಂತ ನಾನು, ಯಾಕಂದ್ರೆ ಇದು ಡೈರೆಕ್ಟ್ ನಾವೇನು ಆಲಿವ್ ಆಯಿಲ್ ಹಾಕಿ ಸಾಟೆ ಮಾಡ್ತಿರ್ತೀವಲ್ಲ ಅದ್ರೊಳಗೆ ಬೇಕಾಗ್ತದೆ. ಆಮೇಲೆ ಉಳ್ಕಿದ್ದು ಏನದಲ್ಲ ಇದನ್ನ ಸೀಟಿ ಹೊಡೆದ ಎಲ್ಲ ವಿಷಲ್ ಹಿಡ್ದು ಆರ್ಯದ. ಇದನ್ನ ನಾವು ಸಾಸ್ ಆಗಿ ಈಗ ಮಾಡ್ಕೋತೀವಂತ. ಇಲ್ಲಿ ಗಾರ್ಲಿಕ್ ಹಾಕಿನಿ ನಾನು, ಒಂದು 7-8 ಗಾರ್ಲಿಕ್ ಹಾಕಿನಿ. ಅದ್ರೊಳಗಡೆ ಇದು ಹಾಕ್ತೀನಂತ. ಗಾರ್ಲಿಕ್ ಆಯ್ತು ಮತ್ತು ಬಾಯ್ಲ್ಡ್ ವೆಜಿಟೇಬಲ್ಸ್ ಆಯ್ತು. ಇವಾಗ ಅದೇನು ಹಾಫ್ ಆಫ್ ದಿಸ್ ಟೋಫು ಇದ್ರೊಳಗೆ ಹಾಕ್ತೀನಂತ ಬಿಕಾಸ್ ಪ್ರೋಟೀನ್ ನಮ್ದು ಸಾಸ್ ನಮ್ದು ಹೈ ಪ್ರೋಟೀನ್ ಇರ್ತದೆ. ಈ ಪನ್ನೀರ್ಗೆ ಮತ್ತು ಟೋಫುಗೆ ಏನು ಡಿಫ್ರೆನ್ಸ್? ಪನ್ನೀರ್ ಹಾಲೇ ಮಾಡ್ತಾರ, ಟೋಫು ಸೋಯಾಬೀನಲ್ಲೇ ಮಾಡ್ತಾರ. ಓಕೆ, ಇದನ್ನ ಗ್ರೈಂಡ್ ಮಾಡ್ಕೋತೀವಿ ಇವಾಗ ಸಣ್ಣ ಫುಲ್ ಫೈನ್ ಪೇಸ್ಟ್ ಒಳಗೆ. ನಮ್ದು ಇದು ಸಾಸ್ ರೆಡಿ ಆಯ್ತು. ಅದಾದ್ಮೇಲೆ ಇವಾಗ ಬಟರ್ ಹಾಕೊಳ್ಳಿಕತ್ತೀನಿ. ಒಂದು ½ ಟೀ ಸ್ಪೂನ್ ಆಗ್ತದೆ. ಇದು ಒಂದು ಸ್ಮಾಲ್ ಇದು ತೊಗೊಂಡಿನಿ ಅಮೂಲದ್ದು. ಬೆಣ್ಣೆ ಹಾಕೋತೀನಂತ. ಅದಾದ್ಮೇಲೆ ಸ್ವಲ್ಪ ಅದೆಲ್ಲ ಕರಗಿದ ಮೇಲೆ ಇಲ್ಲಿ ನಾನು ಅದು ಆಗಲೇ ಬ್ರಾಕೊಲಿ ಏನು ಹಾಕಿದ್ನೆಲ್ಲ ಕುಕ್ಕರಿಗೆ ಅದನ್ನೆಲ್ಲ ಬಿಡಿಸಿಟ್ಕೋತೀನಿ. ಅದನ್ನು ಮತ್ತು ಉಳ್ಳಾಗಡ್ಡಿನ ಆ್ಯಂಡ್ ಟೋಫುನ ಸಾಟೆ ಮಾಡ್ಕೊಳ್ಳೋಣಂತ ಅಲ್ಲಿ ಇಡ್ತೀನಿ. ನೋಡ್ರಿ ಫಸ್ಟು ಆನಿಯನ್ ಹಾಕೋತೀನಿ, ಯಾಕಂದ್ರೆ ಆಲ್ರೆಡಿ ಬಾಯ್ಲ್ಡ್ ಆಗಿರ್ತದಲ್ಲ ಬ್ರಾಕೊಲಿ. ಸೊ ಅದನ್ನ ಫಸ್ಟ್ ಹಾಕೋದು ಬೇಡ. ಆನಿಯನ್ನ ಸ್ವಲ್ಪ ಬ್ರೌನ್ ಆದಮೇಲೆ ಗೋಲ್ಡನ್ ಬ್ರೌನ್ ಆದಮೇಲೆ ಇದನ್ನ
ಟೋಫು ಹಾಕೋತೀನಿ. ಟೋಫು ಹಾಕೊಂಡ್ಮೇಲೆ ಬ್ರಾಕೊಲಿ ಹಾಕೊಳ್ಳೋಣಂತ. ಸೊ ಗೋಲ್ಡನ್ ಬ್ರೌನ್ ಆಗ್ಯದ ಅನಿಯನ್ಸ್. ಅದಾದ್ಮೇಲೆ ನಾನು ಟೋಫು ಹಾಕೊಂಡಿನಿ. ಟೋಫು ಸಾಟೆ ಮಾಡ್ಕೊಳಿಕತ್ತೀನಿ. ಅದು ಮಾಡ್ಕೋಬೇಕಾದ್ರೆ ನಾನು ಜಜ್ಜ್ ಇಟ್ಕೊಂಡಿದ್ದು ಸ್ವಲ್ಪ ಗಾರ್ಲಿಕ್ ಹಾಕೋತೀನಿ ಅಂತ, ಚಲೋ ಫ್ಲೇವರ್ ಬರ್ತದ. ಆಲ್ರೆಡಿ ನಾವು ಪೇಸ್ಟ್ ಮಾಡ್ಬೇಕಾದ್ರದ್ದು ಏನು ಪಾಸ್ತಾ ಸಾಸ್ ಮಾಡ್ಬೇಕಾದ್ರೂ ಗಾರ್ಲಿಕ್ ಹಾಕೊಂಡಿರ್ತೀವಿ. ಬಟ್ ಎಕ್ಸ್ಟ್ರಾ ಇದು ಆಯಿಲ್ ಮತ್ತು ಬಟರ್ ಒಳಗೆ ಸಾಟೆ ಆಗಿದ್ದು ಇವೇನು ಟೋಫು ಮತ್ತು ಆನಿಯನ್ ಇರ್ತದಲ್ಲ, ಅದಕ್ಕೆ ಗಾರ್ಲಿಕ್ ಚಲೋ ಫ್ಲೇವರ್ ಕೊಡ್ತದ. ಸೊ ಇದನ್ನ ಮಾಡ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಇವನು ಟೋಫು ಸ್ವಲ್ಪ ಕುಕ್ ಆದು ಚಲೋತ್ನಾಗ ಅಂತಂದ್ರೆ ನಾವು ಬ್ರೋಕೊಲಿ ಹಾಕೊಳ್ಳೋಣಂತ. ವೆಜಿಟೇಬಲ್ಸ್ ಎಲ್ಲ ಸಾಟೆ ಮಾಡ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ನಾನು ಫ್ಲೇವರಿಂಗಿಗೆ, ಟೇಸ್ಟಿಗೆ. ಅದಾದಮೇಲೆ ನಾವೇನು ಸಾಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಸಾಸನ್ನು ಹಾಕ್ತೀನಂತ. ಸಾಸ್ ಇದು ಒಂದು 10 ಮಿನಿಟ್ಸ್ ಬಾಯ್ಲ್ ಆಗಬೇಕು ಚೆಂದಾಗಿ. ನಾವೇನು ವೆಜಿಟೇಬಲ್ಸ್ ಮತ್ತು ಇದು ಟೋಫು ಎಲ್ಲ ಹಾಕಿರ್ತೀವಲ್ಲ ಅದ್ರ ಜೊತೆ ಕುಡಿದ ಮೇಲೆ ಅದಾದಮೇಲೆ ನಮ್ದು ಸ್ಪೆಗೆಟಿ ಹಾಕ್ತೀವಂತ. ಸ್ಪೆಗೆಟಿ ಆಲ್ರೆಡಿ ಇಲ್ಲಿ ಬಾಯ್ಲ್ ಆಗಿ ಇಲ್ಲಿ ಆರ್ಲಿಕ್ಕೆ ಇಟ್ಟೀನಿ ನಾನು ಕೋಲ್ಡ್ ವಾಟರ್ ಒಳಗೆ. ಇದನ್ನು ಅಡಿಷ್ನಲ್ ನಾನೇನು ಮಾಡ್ತೀನಪ್ಪ ಅಂತಂದ್ರೆ ಸಾಸಿಗೆ ಚಲೋದು ಟೇಸ್ಟ್ ಬರಲಿ ಅನ್ನೋ ಸಂಬಂಧ ನನ್ನ ಫೇವ್ರೇಟ್ ಇದು ಆ್ಯಕ್ಚುಲಿ 1 2 3 ಪಾಸ್ತಾ ಮಸಾಲ ಅಂತದ, ಅದನ್ನು ಹಾಕಿರ್ತೀನಂತ. ಆ್ಯಕ್ಚುಲಿ ನೀಡೆಡ್ ಇಲ್ಲ, ಆಲ್ರೆಡಿ ನಾವು ಗಾರ್ಲಿಕ್ ಎಲ್ಲ ಹಾಕಿರ್ತೀವಿ, ಅಲ್ಲಿ ಸಾಸ್ ಟೇಸ್ಟ್ ಆಗಿರ್ತದ. ಬಟ್ ಸ್ವಲ್ಪ ಬಾಯಿ ಚಪ್ಪಲ ತಡೆಯಂಗಿಲ್ಲ, ಅದಕ್ಕೆ ಬೇರೆ ಬೇರೆ ಏನಾರ ಟ್ರೈ ಮಾಡ್ಬೇಕಂತ ಹೇಳಿ ಇದನ್ನ ಹಾಕಿರ್ತೀನಿ. ಲಾಸ್ಟ್ ಟೈಮ್ ಹಾಫ್ ಪ್ಯಾಕೆಟ್ ಹಾಕಿದ್ದೆ, ಈ ಸರ್ತಿ ಹಾಫ್ ಪ್ಯಾಕೆಟ್. ಫುಲ್ ಹಾಕಿದ್ರೆ ಜಾಸ್ತಿ ಓವರ್ ಪವರಿಂಗ್ ಆಗ್ತದೆ ಅದ್ರದ್ದೇ ಟೇಸ್ಟ್. ಅದ್ರ ಸಂಬಂಧ ಹಾಫ್ ಪ್ಯಾಕೆಟ್ ಯೂಸ್ ಮಾಡಿರ್ತೀನಿ ಎವ್ರಿ ಟೈಮ್. ಇದು ಇಟ್ ವಿಲ್ ಸರ್ವ್ 3 to 4 ಪೀಪಲ್. ಬಟ್ ನಾವಿಬ್ಬರೇ ಇರೋದ್ರಿಂದ ಈವ್ನಿಂಗು ನಾವು ಇಟ್ಕೊಂಡು ತಿಂತೀವಿ. ಇದು ಪಾಸ್ತಾ ಎಷ್ಟು ತಿಂದ್ರೂ ಬೇಸರ ಅನ್ಸಂಗಿಲ್ಲ, ಎಸ್ಪೆಷಲಿ ರಾಹುಲ್ ಭಾಳ ಇಷ್ಟ. ಆಮೇಲೆ ಇಲ್ಲಿ ಮೊಸರೆಲ್ಲ ಚೀಸ್ ಇಟ್ಕೊಂಡಿವಿ. ಪಾಸ್ತಾ ಸಾಸ್ ಇದೇನು ಪೂರ್ತಿ ಕುಕ್ ಆದ್ಮೇಲೆ ಇದನ್ನ ಪಾಸ್ತಾ ಹಾಕಿ ಕಲಸಿದ ಮೇಲೆ ಇದನ್ನ ಮೇಲೆ ಚೀಸ್ ಉದುರಿಸ್ತೀವಿ. ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಉದುರಿಸ್ತೀನಿ. ಆ್ಯಂಡ್ 5 ಮಿನಿಟ್ಸ್ ಕಲಿಸ್ಕೋತಾ ಇರಬೇಕು ಮೀಡಿಯಮ್ ಫ್ಲೇಮ್ ಒಳಗಡೆ. ಟೋಫು ಯಾವಾಗ ಫುಲ್ ಕುಕ್ ಆಗ್ಯದ ಅಂತ ನಿಮಗೆ ಅನಿಸಿದಾಗ ನೀವು ಬಾಯ್ಲ್ಡ್ ಪಾಸ್ತಾ ಹಾಕೋರಿ. ಯೂಶಲಿ ಪಾಸ್ತಾ ನಾನು ಮಾಡ್ತಿರ್ಲಿಲ್ಲ, ಬಟ್ ರಾಹುಲ್ಗೆ ಒಂದು ಸರ್ತಿ ಮಾಡಿಕೊಟ್ಟಿದ್ದೆ. ಅದು ಪನ್ನೀರ್ ಯೂಸ್ ಮಾಡಿ ಸಾಸ್ ಮಾಡಿದ್ದೆ. ರಾಹುಲ್ಗೆ ಫುಲ್ ಲೈಕ್ ಆಗಿತ್ತು. ವಾಪಸ್ ಸ್ವಲ್ಪ ಉಳಿದಿತ್ತು, ನಾನು ತಿನ್ಲೇನಂತಂದಾಗ ಇಲ್ಲ ನನಗಿಡ ಅಂತ ಹೇಳಿದ್ದ. ಸೊ ಅವಾಗಿಂದ ಗೊತ್ತಾಯ್ತು ರಾಹುಲ್ಗೆ ಹೈ ಪ್ರೋಟೀನ್ ಇಂಥ ಪಾಸ್ತಾ ಮಾಡಿಕೊಡೋದು ಅವನಿಗೆ ಲೈಕ್ ಆಗ್ತದೆ ಅಂಥೇಳಿ. ಅವಾಗಿಂದ ಪಾಸ್ತಾ ತರಿಸ್ಲಿಕ್ಕತ್ತೆ ನಾನು ಡೆಲ್ ಮೊಂಟೆದು. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋತೀನಂತ. ಸ್ವಲ್ಪ ಪಿಜ್ಜಾ ಆರಿಗ್ಯಾನೋ ಇರ್ತದಲ್ಲ ಅದನ್ನ ಆ್ಯಡ್ ಮಾಡ್ತೇನಂತ. ಭಾಳ ಚಂದ ಫ್ಲೇವರ್ ಕೊಡ್ತದೆ ಇದು. ಪಿಜ್ಜಾಗೂ ನಾವು ಹಾಕ್ಕೊಂಡಿರ್ತೀವಿ ಮತ್ತು ಪಾಸ್ತಾ ಮಾಡ್ಲಿಕ್ಕೂ ತರಿಸಿರ್ತೀವಿ ನಾವು ಇದನ್ನ. ಆಲ್ಮೋಸ್ಟ್ ರೆಡಿ ಆಗ್ತದೆ ಇವಾಗ ನಮ್ಮದು ಪಾಸ್ತಾ ಸಾಸ್. ಕುಕ್ ಆಗೈತೆ ಫುಲ್ಲಿ. ಒಂದು 2 ನಿಮಿಷ ಒಳಗೆ ಪಾಸ್ತಾ ಆ್ಯಡ್ ಮಾಡು. ನೀವು ಟ್ರೈ ಮಾಡಿರಿ ಮನ್ಯಾಗ ಇಂಥವು ಹೈ ಪ್ರೋಟೀನ್ ರೆಸಿಪೀಸ್. ಎಸ್ಪೆಷಲಿ ನಾವು ವೆಜಿಟೇರಿಯನ್ಸಿಗೆ ಭಾಳ ಏನಂತಾರೆ ಅದಕ್ಕೆ ಸ್ಟ್ರೆಸ್ ಮಾಡಿ ಹೇಳ್ತೀನಿ. ಲೈಕ್ ಹೈ ಪ್ರೋಟೀನ್ ರೆಸಿಪೀಸನ್ನೇ ಟ್ರೈ ಮಾಡಿರಿ. ಏನರೇ ಒಂದು ಮಾಡ್ತಿರ್ತೀರ ಅದ್ರೊಳಗಡೆನೆ ನೀವು ಹೈ ಪ್ರೋಟೀನ್ ಹೆಂಗೆ ಮಾಡ್ಬೋದಪ್ಪ ಇದನ್ನ ಅಂತ ಯೋಚನೆ ಮಾಡಿ ಆಮೇಲೆ ಮಾಡಿರಿ. ಯಾಕಂದ್ರೆ ಫಸ್ಟ್ ನಾನು ಮದುವೆ ಆಗೋಕ್ಕಿಂತ ಮುಂಚೆ ನಾ ಎಲ್ಲ ಪಾಸ್ತಾಸ್ ಮಾಡ್ತಿದ್ನಲ್ಲ, ಅವಾಗ ನಾನು ತಲೆಗೆ ಬರ್ತಿರ್ಲಿಲ್ಲ. ಪನ್ನೀರನ್ನು ಏನೋ ಗ್ರೈಂಡರಿಗೆ ಹಾಕಿ ಅದನ್ನ ಸಾಸ್ ಟೈಪ್ ಮಾಡಿಕೊಂಡು ಅಥವಾ ಟೋಫುನ್ ಹಾಕೊಂಡು ಮಾಡ್ಬೇಕಂತ ನಂಗೆ ತಲೆಯಾಗ ಇರ್ತಿರ್ಲಿಲ್ಲ. ಬಟ್ ಈಗ ಹೈ ಪ್ರೋಟೀನ್ ರೆಸಿಪೀಸ್ ಭಾಳ ಬರ್ಲಿಕ್ಕತ್ತಾವ ಇನ್ಸ್ಟಾಗ್ರಾಮ್ನಾಗೆಲ್ಲ. ಸೊ ಅದು ನೋಡಿ ಹಿಂಗೂ ಮಾಡ್ಬೋದಲ್ಲ ರೆಸಿಪಿ. ನಾವು ಈ ಟ್ವೀಕಿಂದ ಫುಲ್ ಏನಂತಾರೆ ಅಟ್ಲೀಸ್ಟ್ ಒಂದು 20 to 30 grams ಆಫ್ ಪ್ರೋಟೀನ್ ಸಿಗ್ತದೆ ಅಂತ ಹೇಳಿ ತಲೆಯಾಗ ಬಂತು. ಅವಾಗಿಂದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯೂಶಲಿ ಬ್ರೇಕ್ಫಾಸ್ಟಿಗೆ ನಾವು ಏನೂ ತಿನ್ನಂಗಿಲ್ಲ ಜಾಸ್ತಿ. ಬ್ರೇಕ್ಫಾಸ್ಟ್ ಮಾಡೋದಂದ್ರೆ ನಮ್ಗೆ ಭಾಳ ಹೆವಿ ಫೀಲ್ ಆಗ್ತದೆ. ಡೈರೆಕ್ಟ್ ಲಂಚ್ ಮಾಡಿರ್ತೀವಿ, ಆಮೇಲೆ ಅರ್ಲಿ ಡಿನ್ನರ್ ಮಾಡ್ತೀವಿ. ಸೊ ಅದ್ರ ಸಂಬಂಧ ನಮಗೆ ಬ್ರೇಕ್ಫಾಸ್ಟ್ ಅಷ್ಟು ತಿಂದು ರೂಢ ಇಲ್ಲ. ಪೋಹ ಅವೆಲ್ಲ ಭಾಳ ರೇರ್ಲಿ ಸ್ಯಾಟರ್ಡೆ ಸಂಡೇ ಅಷ್ಟೇ ತಿಂತಿರ್ತೀವಿ. ಎಷ್ಟು ರೆಡಿ ಆಯ್ತು ನಮ್ಮದು ಪಾಸ್ತಾ ಸಾಸ್. ಅದ್ರೊಳಗಡೆ ಇದನ್ನ ಆ್ಯಡ್ ಮಾಡೋಣ ಅಂತ. ನೋಡ್ರಿ ಸ್ಪೆಗಟಿ ಮಸ್ತ್ ಬಾಯ್ಲ್ ಆಗ್ಯಾವ. ಆ್ಯಕ್ಚುಲಿ ನಂದು ಸ್ಪ್ಯಾಚುಲ ಐತಿ, ಇದನ್ನು ಹಾಕೋದು ರಾಹುಲ್ ಮನಿ ಶಿಫ್ಟ್ ಮಾಡ್ಬೇಕು ಅನ್ನೋ ಸಂಬಂಧ ಮ್ಯಾಲೆ ತೆಗೆದಿಟ್ಟಾನೆ ಎಕ್ಸ್ಟ್ರಾ ಕಿಚನ್ ಕಟ್ಲರೀಸ್ ಮತ್ತು ಸ್ಪ್ಯಾಚುಲಾಸ್. ಇದನ್ನ ಹಾಕ್ಕೊಂಡು ನಿಮಗೆ ಮಿಕ್ಸ್ ಮಾಡಬೇಕಾದ್ರೆ ಮತ್ತೆ ತೋರಿಸ್ತೀನಂತ.
ಎಸ್, ಈಗ ಸಾಸ್ ಜೊತೆ ನಾವು ಪಾಸ್ತಾ ಹಾಕಿ ಮಸ್ತ್ ಕಲಿಸಿ ಇದೊಂದು 2 ಮಿನಿಟ್ಸ್ ಬಾಯ್ಲ್ ಆಗ್ಲಿಕ್ಕೆ ಬಿಟ್ಟಿದ್ವಿ. ಇವಾಗ ಏನದ ನೋಡ್ರಿ, ಮಸ್ತ್ ಚೀಸ್ ಹಾಕೋಣಂತ ಚೀಸಿ ಫ್ಲೇವರ್ ಇರುವಂತ ಪಾಸ್ತಾ ತಿಂದ್ರೆ ಅದ್ರೊಳಗೆ ಇರೋ ಮಜಾನೇ ಬೇರೆ. ಚೀಸನ್ನ ಹಿಂಗ್ ಮಾಡಿ ಹಿಂಗ ಉದುರಿಸಿದ್ರೆ ಸಾಲ್ಟ್ ಗತೆ ಬೇಡ ನಾನು ಹುಡಿಗೆಲ್ಲ ಹತ್ತದ, ಬಟ್ ಸುಮ್ಸಿದ ಉದುರಿಸೋಣ ಅಂತ. ಇದು ನೋಡ್ರಿ ಎಷ್ಟು ಬೇಕಾದಷ್ಟು ಹಾಕ್ತೇನೆ ನಾನು ಚೀಸಿಂದ ಇದಾಗಿರ್ಬೇಕಂದ್ರೆ ಚೀಸ್ ಏನಂತಾರ ಪಾಸ್ತಾ ಕಮ್ಮಿ ಚೀಸ್ ಇದು ಜಾಸ್ತಿ ಇರ್ಬೇಕು. ಹಂಗ ಲಕ ಕಲಿಸಿ ತಿಂದು ಬಿಟ್ರೆ ಏನ್ ಕೇಳ್ತಿರ ಅದ್ರದ. ಹಿಂಗ ಮನ್ಯಾಗ ಮಾಡ್ಕೊಂಡು ನೀವು ತಿನ್ರಿ, ಬರೀ ಹೊರಗೆ ತಿನ್ನೋದು ಅವೆಲ್ಲ ಮಾಡ್ಕೊತ ಹೋಗ್ಬೇಡ್ರಿ. ನೋಡ್ರಿ ಇನ್ನೊಂದ್ ಸ್ವಲ್ಪ ಹಾಕ್ತೇನೆ ಅಂತ. ರಾಹುಲ್ ಚೀಸ್ ಅಂದ್ರೆ ಭಾಳ ಇಷ್ಟ. ನಾ ಲಾಸ್ಟ್ ಒಂದು 30 ಸೆಕೆಂಡ್ಸ್ ಏನ್ ಮಾತಾಡಿದ್ನಲ್ಲ ಅದನ್ನ ಇಗ್ನೋರ್ ಮಾಡ್ರಿ ಕಂಪ್ಲೀಟ್ಲಿ. ಯಾಕಂದ್ರ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ರಾಹುಲ್ಗೆ ಇವೆಲ್ಲ ಯೂಸ್ ಟು ಇದ್ದಾನವ ಮಾತಾಡಿ ಹಿಂಗೆಲ್ಲ ಏನಂತಾರ ಮಂದಿಗೆ ಎಂಟರ್ಟೈನ್ ಆಗೋ ಹಂಗ ನನಗೆ ಪುಷ್ ಮಾಡ್ತಾನ. ಫುಲ್ ಜೋಶ್ ಇಂದ ಮಾತಾಡಂತ. 30 ಮಿನಿಟ್ಸ್ ಏನಿತ್ತಲ್ಲ ಫುಲ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ರಾಹುಲ್. 30 ಸೆಕೆಂಡ್ಸ್ ಏನ್ ಮಾತಾಡಿದ್ನಲ್ಲ ಫುಲ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ರಾಹುಲ್. ನಾನು ಯಾಕಂದ್ರೆ ಭಾಳ ಹಿಂಗೆ ಸಂಭಾಯ್ತಿದ್ದೀನಿ, ಹಿಂಗೆಲ್ಲ ಮಾತಾಡೋದು ರೂಢ ಇಲ್ಲ ನನಗೆ. ಸೊ ಅದಕ್ಕೆ ನೋಡ್ರಿ ಪಾಸ್ತಾ ರೆಡಿ ಆಯ್ತು, ತಿನ್ನೋ ಬರ್ರಿ. ಫೈನಲಿ ಪಾಸ್ತಾ ರೆಡಿ ಆಗೈತಿ, ರೋಶ್ನಿ ಮಾಡಿದ್ದ. ಸೊ ನನಗಿದು ಭಾಳ ಫೇವ್ರೇಟ್, ಹೈ ಪ್ರೋಟೀನ್ ಇರ್ತೈತಿ ಅದ. ಸೊ ಅದ್ರ ಸಲುವಾಗಿ ರೋಶ್ನಿಗೆ ಮಾರ್ನಿಂಗ್ ಇದನ್ನ ನಾ ಮಾಡಕ್ ಹೇಳಿದ್ದೆ. ಸೊ ಇಲ್ಲಿ ನೋಡ್ರಿ ಕಂಪ್ಲೀಟ್ ಫುಲ್ ರೆಡಿ ಆಗೈತಿ. ರೋಶ್ನಿಗೆ ಸ್ವಲ್ಪ ಏನೋ ಕೆಲಸ ಬಂತಂತ ಹೇಳಿ ಕೆಲಸ ಮಾಡಕತ್ತಾಳು. ಸೊ ನಾ ಈಗ ಪ್ಲೇಟ್ದಾಗ ಹಾಕೊಂಡೀನಿ. ಮಸ್ತ್ ಈಗ ಪಾಸ್ತಾ ತಿನ್ನೋಣಂತ. ಗೈಸ್ ಇನ್ನೊಂದು ಮ್ಯಾಟ್ರ್ ಹೇಳ್ಬೇಕು ನಾ ನಿಮ್ಗೆ. ಪ್ರತಿ ವರ್ಷ ನಮ್ಮ ಆಫೀಸ್ ಒಳಗ ಆಗಸ್ಟ್ 15ಕ್ಕೆ ಎತ್ನಿಕ್ ವೇರ್ದು ಕಾಂಪಿಟೇಷನ್ ಇಟ್ಟಿರ್ತಾರೆ. ಅಂದ್ರೆ ಯಾರು ಚಲೋ ಡ್ರೆಸ್ ಮಾಡ್ಕೊಂಡ್ ಬರ್ತೀರಿ ಎತ್ನಿಕ್ ವೇರ್ದ ಆಗಸ್ಟ್ 15ಕ್ಕೆ. ಸೊ ಅವ್ರದ್ದು ಒಂದು ಫೋಟೋ ಹೊಡೆದ ಗ್ರೂಪ್ದಾಗ ಹಾಕೋದು ಇರ್ತೈತಿ. ಸೊ ಆ ಗ್ರೂಪ್ದಾಗ ಹಾಕಿದ್ಮೇಲೆ ಯಾರ ಫೋಟೋಗೆ ಅಗದಿ ಜಾಸ್ತಿ ಲೈಕ್ಸ್ ಬರ್ತಾವಲ್ಲ, ಸೊ ಅವರಿಗೆ ಪ್ರೈಸ್ ಇರ್ತದ. ಒಂದು ಹುಡುಗ ಒಂದು ಪ್ರೈಸ್ ಇರ್ತೈತಿ, ಆಮೇಲೆ ಒಂದು ಹುಡುಗಿಗೆ ಪ್ರೈಸ್ ಇರ್ತದ. ಸೊ ಎವ್ರಿ ಇಯರ್ ನಮ್ಮ ಆಫೀಸ್ದಾಗ ಇದನ್ನ ಮಾಡ್ತಾರೋ. ಇದನ್ನ ನಾ ರೋಶ್ನಿ ಹೇಳಿದೆ, ಹಿಂಗ ಪ್ರತಿ ವರ್ಷ ನಮ್ಮ ಆಫೀಸ್ದಾಗ ಮಾಡ್ತಾರ ಅಂತ ಹೇಳಿ ನಿನ್ನೆ ಕುಂತ ಹೇಳಿದ್ದೆ. ಸೊ ಇವತ್ತು ನೋಡ್ರಿ ನನಗೆ ಚಲೋದಂಗೆ ಔಟ್ಫಿಟ್ ರೆಡಿ ಮಾಡಿ ಏನೇನೋ ಬ್ಲಿಂಕಿಟ್ ಒಳಗ ಜೆಪ್ಟೋ ಒಳಗ ತರ್ಸಾಳ, ತೋರಿಸ್ತೀನಿ ನಿಮಗೆ ಏನೇನು ತರಿಸಿ. ಸೊ ಎಸ್, ನಮ್ಮ ಮೊದ್ಲೇ ನಂಗೆ ಇಂಥವೆಲ್ಲ ಅಂದ್ರೆ ಭಾಳ ಇಷ್ಟ. ಕ್ರಾಫ್ಟ್ಸು ಮತ್ತು ಹಿಂಗೆ ಕಾಸ್ಟ್ಯೂಮ್ಸ್ ಏನಾರ ಕಾಂಪಿಟೇಷನ್ಸ್ ಅಂದ್ರೆ ಭಾಳ ಇಷ್ಟ ನನ್ಗೆ. ಸೊ ಅದಕ್ಕೆ ರಾಹುಲ್ ಹೇಳಿದ ಕೂಡ ನಂಗೆ ಕರೆಕ್ಟ್ ನೆನಪಾಯ್ತು. ಯಾಕಂದ್ರೆ ಲಾಸ್ಟ್ ಇಯರ್ನು ಈ ಟೈಪ್ ಇದೆ ಅಂತ ಹೇಳಿದ, ನಾವು ಅಷ್ಟೇನು ಕೇರ್ ಮಾಡಿರ್ಲಿಲ್ಲ, ಇರ್ತಾವ ಬಿಡಿ ಏನಾರ ಒಂದು ಡ್ರೆಸ್ ಹಾಕೋತಾರ ಅಂತ ಮಾಡಿದ್ವಿ. ಬಟ್ ವಾಪಸ್ ಅವತ್ತಿನ ದಿನ ಆಫೀಸಿಂದ ಬಂದ್ಮೇಲೆ ಹೇಳ್ದ ಭಾರಿ ದೊಡ್ಡದು ಗಿಫ್ಟ್ ಕೊಟ್ರು ಹಿಂಗೆ ಅಂತ ಹೇಳ್ದ ಗೆದ್ದವರಿಗೆ. ನನಗೂ ತಲೆಯಾಗ ಬಂತು, ಈ ಸರ್ತಿ ಸ್ವಲ್ಪ ಎಫರ್ಟ್ಸ್ ಹಾಕೋಣ, ಗಿಫ್ಟ್ ಬರ್ಲಿ ಬಿಡ್ಲಿ ಸೆಕೆಂಡ್ರಿ ಅದ, ಬಟ್ ಎಫರ್ಟ್ಸ್ ನಮ್ಮ ಕಡೆಯಿಂದ. ಆ್ಯಂಡ್ ಆಲ್ಸೋ ಪ್ರೌಡ್ ಇರ್ಬೇಕು ನಾವು ಟು ಗೆಟ್ ಏನಂತಾರ ರೆಡಿ ಆ್ಯಂಡ್ ಎಥನಿಕ್ ಅಟೈರ್ ಹಾಕೊಂಡು. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಡೇ ಫಾರ್ ಅಸ್, ಇಂಡಿಪೆಂಡೆನ್ಸ್ ಡೇ. ಅದಕ್ಕೆ ಈ ಸರ್ತಿ ಎಫರ್ಟ್ಸ್ ಹಾಕಿ ತರ್ಸೆ ಬಿಡೋಣ ಅಂತ ಹೇಳಿ ಫಸ್ಟ್ ಏನು ಮಾಡಿದೆ, ಇದು ರಾಹುಲ್ ಕಡೆ ಆಲ್ರೆಡಿ ವೈಟ್ ಕುರ್ತಾ ಇತ್ತು ನೋಡ್ರಿ. ಇದು ಮದ್ವಿ ಒಳಗೆ ಹಾಕೊಂಡಿದ್ದ ಇದನ್ನ ವೈಟ್ ಕುರ್ತಾ. ಅದನ್ನ ತಗೊಂಬ ಅಂತ ಹೇಳಿದೆ. ಅದಾದ್ಮೇಲೆ ನೋಡಿದೆ ಇಷ್ಟು ಲೆಂತ್ ಇತ್ತಲ್ಲ, ಅದ್ರ ಪ್ರಕಾರ ಇಂಡಿಯನ್ ಫ್ಲಾಗ್ಸ್ ತರ್ಸಿನಿ. ಇಂಡಿಯನ್ ಫ್ಲಾಗ್ಸನ್ನ ಬಟನ್ ಗತೆ ಹಚ್ಚಿನಿ. ಎಷ್ಟು ಮಸ್ತ್ ಕಾಣಿಸ್ಲಿಕ್ಕತ್ತದ. ಸೊ ಮನ್ಯಾಗನೇ ಅವೈಲೇಬಲ್ ಇರೋ ಐಟಮ್ಸ್ಲೇನೆ ತಗೋಬೇಕು, ಭಾಳಷ್ಟು ಖರ್ಚು ಮಾಡಬಾರ್ದಂತ ಇತ್ತು ನಮ್ಮ ಪ್ಲಾನ್. ಅದಕ್ಕೆ ಪಿನ್ಸ್ ತರಿಸಿದೆ. ಆಮೇಲೆ ಇನ್ನೊಂದು ವೇಲ್ ಏನ್ರ ಹಾಕೊಳ್ಳೋನು, ಕುರ್ತಾ ಎತ್ನಿಕ್ ವೇರ್ ಮೇಲೆ ವೇಲ್ ಚಂದ ಅನಿಸ್ತದ ಅಂತಂದು ಹುಡ್ಕಾಡಿದ್ವಿ. ನನ್ನ ಕಡೆ ವೈಟ್ ವೇಲ್ ಸಿಕ್ತು, ಬಟ್ ನಮಗೆ ತಿರಂಗ ಟೈಪ್ ಕಲರ್ಸ್ ಇರೋದು ಬೇಕಿತ್ತು. ಅದ್ರದ್ದು ಇಲ್ಲ ಅನ್ನೋ ಸಂಬಂಧ ಅದ್ರ ಸಂಬಂಧ ಆರ್ಡರ್ ಹಾಕ್ಬೇಕಾಯ್ತು. ಇದನ್ನ ತರಿಸಿದ್ವಿ ನೋಡ್ರಿ, ಎಷ್ಟು ಮಸ್ತ್ ಅದ. ವೈಟ್ ಕುರ್ತಾ ಹಾಕೋತಾನ ರಾಹುಲ್. ರೆಡಿ ಆದ್ಮೇಲೂ ನಿಮಗೊಂದು ಕ್ಲಿಪ್ಪಿಂಗ್ ಹಾಕ್ತೀವಿ ಅಂತಿದ್ರೊಳಗೆ. ವೈಟ್ ಕುರ್ತಾ, ಆಮೇಲೆ ತಳಗು ಪಜಾಮಾನು ವೈಟೇ ಅದ, ಅದ್ರ ಮ್ಯಾಲೆ ತಿರಂಗ ಅದು ಎಷ್ಟು ಬ್ಯೂಟಿಫುಲ್ ಅದ. ಇದು ನಮ್ದು ಕಲರ್ಸ್. ಆ್ಯಂಡ್ ಅದ್ರ ಮೇಲೆ ಇವೆರಡು ಕೈಗೆ ಹಾಕೋತಾನ. ಸೊ ಮಸ್ತ್ ರೆಡಿ ಆಗಿ ಹೋಗ್ತಾನೆ. ಐಮ್ ಸೊ ಎಕ್ಸೈಟೆಡ್. 15th ಆಗಸ್ಟಿಗೆ ರೆಡಿ ಆಗಿ ಹೋಗ್ತಾನೆ ಹಿಂಗೆ. ಆಮೇಲೆ ಫೋಟೋ ಅಪ್ಲೋಡ್ ಮಾಡ್ತಾನೆ ಅವ್ರದ್ದು ಗ್ರೂಪ್ ಒಳಗಡೆ, ಏನಾಗ್ತದ ನೋಡೋಣಂತ. ಬಟ್ ನಮ್ದು ಎಫರ್ಟ್ಸ್ ಅಂತೂ ನಾವು ಹಾಕಿವಿ. ಎಷ್ಟು ಭಾರಿ ಚಂದ ಅದ. ನೀವು ಯಾರಿಗಾರೆ ನಿಮ್ಮ ಕಿಡ್ಸಿಗೆ ಸ್ಕೂಲಿಗೆಲ್ಲ ಕಾಂಪಿಟೇಷನ್ ಇಂಡಿಪೆಂಡೆನ್ಸ್ ಡೇ ದಿನ ಇತ್ತಂದ್ರೆ ಈ ಟೈಪ್ ನೀವು ರೆಡಿ ಮಾಡಿ ಕಳಿಸ್ಬೋದು. ಯಾರಿಗೂ ಅನ್ಸಂಗೆ ಇಲ್ಲಿ ಏನೋ ಖರೇನೆ ಬಟನ್ ಹಚ್ಚಾರ ಅನ್ನೋ ಹಂಗೆ ಫೀಲ್ ಕೊಡ್ಲಿಕ್ಕತ್ತದ ನನಗಾರೆ. ಹೆಂಗಾಗೈತೆ ರಾಹುಲ್? ಮಸ್ತ್ ಆಗಿದೆ. ಸೊ ಇವೆರಡು ಹಾಕೋತಾನ. ಅದಾದ್ಮೇಲೆ ನಾ ಇನ್ನೊಂದು ತರಿಸಿದ್ದೆ, ಐ ಲವ್ ಮೈ ಇಂಡಿಯಾ ಅಂತ. ಇದು ಕ್ಯಾಪ್. ಬಟ್ ಸಿನ್ಸ್ ಇದು ಫುಲ್ ಎಥನಿಕ್ ವೇರ್ ಆಗ್ತದ ವಿತ್ ವೇಲ್ ಅಂಡ್ ಎವ್ರಿಥಿಂಗ್, ಕುರ್ತಾ ಜೊತೆ ಏನಂತಾರೆ ಕ್ಯಾಪ್ ಕರೆಕ್ಟ್ ಅದ್ರ ಜೊತೆ ಹೊಂದಂಗಿಲ್ಲ ಅನ್ನೋ ಸಂಬಂಧ ಇದನ್ನ ನಾವು ಸಪರೇಟ್ ಆಗಿ ಒಂದು ಇಂಡಿಪೆಂಡೆನ್ಸ್ ಡೇ ರೈಡ್ ಹೊಂಟಿವಿ. ಎಲ್ಲ ನಮ್ದು ರಾಯಲ್ ಎನ್ಫೀಲ್ಡ್ ಮಾರಥಹಳ್ಳಿ ಅವ್ರ ಕಡೆಯಿಂದ ಆರ್ಗನೈಸ್ ಆಗ್ಯದ ಇದು ಇಂಡಿಪೆಂಡೆನ್ಸ್ ಡೇ ರೈಡ್. ಛೋಟಾ ಲಡಾಖ್ ಅಂತ ಒಂದು ಇಲ್ಲಿಂದ ನಮ್ಮ ಮನೆಯಿಂದ ಅರೌಂಡ್ 50 ಕಿಲೋಮೀಟರ್ಸ್ ಅದ. ಸೊ ಮಾರಥಹಳ್ಳಿ
ಏನ ರಾಯಲ್ ಎನ್ಫೀಲ್ಡ್ ಏನಂದ್ರೆ ಶೋರೂಮ್ ಶೋರೂಮ್ ಅದ್ಲ ಅಲ್ಲಿದ 60 ಕಿಲೋಮೀಟರ್ಸ್ ಆಗ್ತದ. ಅಲ್ಲೆಲ್ಲಾರು ಬೈಕ್ಸ್ ತಗೊಂಡು ಹೋಗ್ತಿವಿ. ಆಮೇಲೆ ಅಲ್ಲೂ ಮಸ್ತ್ ಫನ್ ಮಾಡ್ತೀವಿ. ಛೋಟಾ ಲಡಾಖ್ ಆಕ್ಚುಲಿ ನೋಡಿಲ್ಲ ನಾನು, ಅದು ಅಬ್ಯಾಂಡನ್ಡ್ ಕ್ವಾರಿ ಏನೋ ಅದಲ್ಲ, ಅದು ಕೋಲಾರ ರೋಡಿಗೆ ಅದ. ಅಲ್ಲಿ ಹೋಗಿ ಮಜಾ ಮಾಡ್ತೀವಿ. ಆ ಟೈಮಿಗೆ ಇದನ್ನ ಹಾಕ್ಬಿಡ್ತೀನಿ ನಾನು. ಗೈಸ್ ನೋಡ್ರಿ, ಇಷ್ಟು ಸಪೋರ್ಟಿವ್ ಅದಾಳಲ್ಲ ರೋಶ್ನಿ, ಹೇಳ್ತೀನಿ. ಸೊ ಭಾಳ ಲಕ್ಕಿ ಅದೀನಿ ನಾನು. ಸೊ ಈಕಿಗೆ ವೈಫ್ ಆಗಿ ನನಗೆ ಬಂದಾಳಲ್ಲ ನನ್ನ ಜೀವನದಾಗ. ಸೊ ಸಿಕ್ಕಾಪಟ್ಟಿ ಐ ಆಮ್ ವೆರಿ ಲಕ್ಕಿಯೆಸ್ಟ್ ಪರ್ಸನ್. ಸೊ ಏನೋ ಒಂದು ಹೇಳಿದ್ರೆ ಅಗದಿ ಇದನ್ನು ಪಾಸಿಟಿವ್ ಆಗಿ, ಆಮೇಲೆ ಒಂಥರ ಕಾಂಪಿಟೇಟಿವ್ ಆಗಿ ತೊಗೊತಾಳ. ಇಂಥವೆಲ್ಲ ನಾ ಹೇಳಿದ್ರೆ ನಮ್ಮ ಆಫೀಸ್ದಾಗ ಹಿಂಗೆಲ್ಲ ಎತ್ನಿಕ್ ವೇರ್ ಮಾಡಕತ್ತಾರು. ಆಮೇಲೆ ಏನಾದ್ರೂ ಆಫೀಸ್ ಅಂತ ಅಷ್ಟೇ ಅಲ್ಲ, ಲೈಫ್ ಒಳಗೆ ಏನಾದ್ರೂ. ಇವಾಗ ನೋಡ್ರಿ, August 15th ನಾವು ರೈಡ್ ಹೊಂಟೇವಿ, ಬೈಕ್ ರೈಡ್. ಆಮೇಲೆ ನಾ ಹೇಳ್ದಂಗೆ ನಮ್ಮ ಆಫೀಸ್ದಾಗ ಇದ್ರದ್ದು ಏನೈತಲ್ಲ ಕಾಂಪಿಟೇಷನ್ ಎತ್ನಿಕ್ ವೇರ್ದ 15th ಅಂದ್ರೆ 15th ಈ ಸಲ ಏನಾಗೈತಿ, ಆಕ್ಚುಲಿ ಸಂಡೇ ಅಲ್ಲ, ಸ್ಯಾಟರ್ಡೆ ಬಂದದ August 15th. ನಾವು ನಮ್ಮ ಆಫೀಸ್ದಾಗ ಅದನ್ನ ಯಾವಾಗ ಮಾಡಿರ್ತೀವಿ, ಫ್ರೈಡೇನೇ ಸೆಲೆಬ್ರೇಟ್ ಮಾಡ್ತೀವಿ, ಅಂದ್ರೆ ನಾಳೆ. ಸೊ ನಾಳೆ ಸೆಲೆಬ್ರೇಟ್ ಮಾಡೋದ್ರಿಂದ ನಮಗೆ ಸ್ಯಾಟರ್ಡೆ ಸಂಡೇ ಹೆಂಗಾರು ಆಫ್ ಇರ್ತದೆ. ಸೊ ಅದ್ರ ಸಲುವಾಗಿ ಲಾಸ್ಟ್ ಇಯರ್ನು ಎಲ್ಲರೂ ಚಲೋ ಎತ್ನಿಕ್ ವೇರ್ ಎಲ್ಲ ಹಾಕೊಂಡ್ಬಂದಿದ್ರು. ಬಟ್ ನಾ ಅಷ್ಟು ಸೀರಿಯಸ್ ಆಗಿ ಅದನ್ನು ತೊಗೊಂಡಿರಲಿಲ್ಲ. ಈ ಸಲ ಸ್ವಲ್ಪ ಎಲ್ಲ ನಾವು ರೋಶ್ನಿ ಮತ್ತು ನಾನು ಕಂಟೆಂಟ್ ಕ್ರಿಯೇಷನ್ ಎಲ್ಲ ಸ್ಟಾರ್ಟ್ ಮಾಡೀವಲ್ಲ. ಸೊ ಹಿಂಗಾಗಿ ಏನೋ ಒಂದು ಯುನೀಕ್ ಥಿಂಗ್ ಏನಾರ ನೋಡಿರ್ತೀವಲ್ಲ, ನಮಗೂ ಅದು ಭಾಳ ಇಂಟ್ರೆಸ್ಟ್ ಬಂದ್ಬಿಡ್ತದೆ. ಸೊ ಆಲ್ಮೋಸ್ಟ್ ನೀವು ಯಾರು ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರಲ್ಲ, ನಿಮಗೂ ಅದು ಫೀಲ್ ಆಕೈತಿ. ಎಲ್ಲದರಾಗೂ ಕಾಂಪಿಟೇಷನ್ ಮಾಡಬೇಕು, ಎಲ್ಲದರಾಗೂ ಭಾಗವಹಿಸ್ಬೇಕು. ಯಾಕಂದ್ರೆ ಮಾತಾಡೋ ಸ್ಕಿಲ್ಸ್ ಎಲ್ಲ ನಿಮಗೆ ಸಿಕ್ಕಾಪಟ್ಟಿ ಬಂದಿರ್ತಾವೆ. ಎಲ್ಲೇ ಹೋದ್ರೂ ಪಬ್ಲಿಕ್ ಒಳಗೂ ಮಾತಾಡೋ ಸ್ಕಿಲ್ಸ್, ಆಮೇಲೆ ಆಫೀಸ್ದಾಗ ಆಯ್ತು, ಆಮೇಲೆ ಮನಿ ಒಳಗೆ ಆಯ್ತು, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆಯ್ತು, ಮಾತಾಡೋ ಸ್ಕಿಲ್ಸ್, ಕಾನ್ಫಿಡೆಂಟ್ ಸಿಕ್ಕಾಪಟ್ಟಿ ಹೈ ಲೆವೆಲ್ ಬಂದ್ಬಿಟ್ಟಿರ್ತೈತಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ. ಸೊ ಹಿಂಗಾಗಿ ಅದೇನು ರೋಶ್ನಿ ತರ್ಸಾಳೆಲ್ಲ ಅದನ್ನು ನಾಳೆ ಆಫೀಸಿಗೆ ಹಾಕೊಂಡು ಹೋಗ್ತೀನಿ. ಅದು ಪ್ರೈಸ್ ಬರಲಿ ಬಿಡಲಿ ಅದು ಸೆಕೆಂಡರಿ. ಬಟ್ ನನಗಂತೂ ಸಿಕ್ಕಾಪಟ್ಟಿ ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತದ ಆ ಡ್ರೆಸ್, ಔಟ್ಫಿಟ್. ಅಂಡ್ ಆಲ್ಸೋ ವಿ ಆರ್ ಪ್ರೌಡ್ ಟು ಬಿ ಇಂಡಿಯನ್ಸ್. ಅದನ್ನ ಇದೊಂಥರ ನಾವು ಶೋ ಮಾಡ್ಲಿಕ್ಕೆ ಒಂದು ಚಾನ್ಸ್ ಸಿಗ್ತದ ನಮಗ. ಆಮೇಲೆ ಅದಲ್ಲದೆ ಮತ್ತೆ ಎಕ್ಸ್ಟ್ರಾ ಫ್ಲಾಗ್ ಇರುವಂತ ಪಿನ್ಸ್ ತರ್ಸಿನಿ, ತಿರಂಗ ಇರುವಂತದ, ಸೊ ದಟ್ ಅವ ತನ್ನ ಕೊಲೀಗ್ಸಿಗೆ ಹೋಗಿ ಕೊಡ್ಲಿ, ನಮ್ಮ ಟೀಮ್ಮೇಟ್ಸಿಗೆ ಅವ್ರಿಗೆ ಕೊಡ್ತೀನಿ ಅಂತ. ನಮ್ಗೆ ಇಂಡಿಯಾ ಅಂತಂದ್ರೆ ಮೊದ್ಲೇ ಏನಂತಾರ ಅದಕ್ಕೆ, ಇಂಡಿಯಾ ಎಷ್ಟು ಮುಂದುವರ್ದದ ಇಂಟರ್ನ್ಯಾಷನಲ್ ಲೆವೆಲ್ ಒಳಗ. ಸೊ ಅದನ್ನ ನಾವು ಪ್ರೌಡ್ಲಿ ನಮ್ದು ಏನು ವಿ ಶುಡ್ ಓನ್ ಇಟ್ ಅಪ್ ಅಂತ ನಾನು ಭಾಳ ಬಿಲೀವ್ ಮಾಡ್ತೀನಿ. ಆಮೇಲೆ ಸ್ಯಾಟರ್ಡೆ ನಾವ ಮತ್ತು ರೋಶ್ನಿ ರಾಯಲ್ ಎನ್ಫೀಲ್ಡ್ ಬೈಕ್ಸ್ದವ್ರು ಒಂದು ಮಸ್ತ್ ರೈಡಿಗೆ ಹೊಂಟೇವಿ. ಸೊ ಭಾಳ ದಿನ ಆಗಿತ್ತು ನಾವು ರೈಡಿಗೆ ಹೋಗಿರ್ಲಿಲ್ಲ. ಹಿಂಗೆ ನಂಗೆ ಬೈಕ್ ಮೇಲೆ ರೋಶ್ನಿಗೆ ಮೇಲೆ ನನಗೆ ಬೈಕ್ ರೈಡ್ ಹೋಗೋದು ಸಿಕ್ಕಾಪಟ್ಟಿ ಇಷ್ಟ. ಆ್ಯಕ್ಚುಲಿ ಕಾರ್ಕಿಂತ ಜಾಸ್ತಿ ನಾವು ಬೈಕ್ ಮೇಲೆ ತಿರುಗಾಡ್ತೀವಿ. ಸೊ ಅದನ್ನು ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ ಅಂತ, ಯಾವ ಪ್ಲೇಸಿಗೆ ಹೋಗಿರ್ತೀವಿ, ಅಲ್ಲಿ ಏನೇನು ಎಂಜಾಯ್ ಮಾಡ್ತೀವಿ ಅನ್ನೋದು. ಇದಂತೂ ನನಗೆ ಸಿಕ್ಕಾಪಟ್ಟೆ ಲೈಕ್ ಆಗೈತಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗೈಸ್, ಇವತ್ತಿಂದ ಲಾಗ ಇಲ್ಲೇ ಎಂಡ್ ಮಾಡೋಣ ಅಂತ. ಸೊ ಇವತ್ತಿನ ಲಾಗ್ ಒಳಗೆ ನೀವು ಏನೇನು ನೋಡಿರ್ತೀರ ಅಂದ್ರೆ, ಫಸ್ಟಿಗೆ ರೋಶ್ನಿಯವ್ರ ಮನೆ ಒಳಗೆ ಏನೇನು ಉಂಡಿ ಕೊಟ್ಟು ಕಳ್ಸಿದ್ರು 2 ಬಾಕ್ಸ್ ಒಳಗೆ. ಸೊ ಆಮೇಲೆ ದೇವ್ರದ್ದು ಸ್ವಲ್ಪ ಪೂಜೆದು ವಸ್ತುಗಳು. ಅದಾದ್ಮೇಲೆ ರೋಶ್ನಿ ಪಾಸ್ತಾ ಮಾಡಿದ್ಲ. ಸೊ ಪಾಸ್ತಾ ಅಂದ್ಮೇಲೆ ನನಗೆ ಯಾರದ ಚಂಕಿ ಪಾಂಡೆ ನೆನಪಾಗ್ಬಿಡ್ತಾರ, ಆಕ್ರಿ ಪಾಸ್ತಾ ಅಂತೇಳಿ. ಸೊ ಹಿಂಗಾಗಿ ಪಾಸ್ತಾ ಮಾಡಿದ್ಲು. ಪಾಸ್ತಾದ ರೆಸಿಪಿನೂ ನೋಡಿರ್ತೀರಿ ನೀವು. ಪಾಸ್ತಾದ ಟೇಸ್ಟ್ ಅನಾವತ್ತಾಗಿತ್ತು. ನೀವು ಮನೆ ಒಳಗೆ ಮಾಡ್ಕೋರಿ. ಏನಾರ ನಿಮಗೆ ಡೌಟ್ಸ್ ಇದ್ದು ಅಂದ್ರೆ ರೋಶ್ನಿಗೆ ನೀವು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ದಾಗ ಕ್ವಶನ್ ಕೇಳ್ಬೋದು. ಅದಾದ್ಮೇಲೆ ಸೊ ನಾಳಿದ ಆಫೀಸ್ದಾಗ ಕಾಂಪಿಟೇಷನ್ ಅದ. ಕಾಂಪಿಟೇಷನ್ ಅಂದ್ರೆ ಎತ್ನಿಕ್ ವೇರ್ದು ಯಾರು ಜಾಸ್ತಿ ಚಲೋ ತಂಗಿ ಹಾಕೊಂಡ್ಬರ್ತಾರ ಅವರಿಗೆ ಪ್ರೈಸ್ ಇಟ್ಟಾರ. ಸೊ ಅದನ್ನು ರೋಶ್ನಿ ಎಲ್ಲ ರೆಡಿ ಮಾಡಿ ಕೊಟ್ಟಾಳ ನನಗೆ, ಏನೇನು ಹಾಕೊಂಡು ಹೋಗ್ಬೇಕಂತ ಹೇಳಿ. ಸೊ ಇವತ್ತಿನ ಗೈಸ್ ಲಾಗ್ ನಿಮಗೆ ಏನಾರೇ ಲೈಕ್ ಆಗಿತ್ತು ಅಂತಂದ್ರೆ ವಿಡಿಯೋ ಲೈಕ್ ಮಾಡ್ರಿ, ಆಮೇಲೆ ಶೇರ್ ಮಾಡ್ರಿ ನಿಮಗೆ ಮತ್ತು ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ. ಆಮೇಲೆ ನಮ್ಮ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದ್ರೆ ಮೊಬೈಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಮುಂದಿನ ಎಲ್ಲ ನಮ್ಮ ವಿಡಿಯೋಸ್ ಎಲ್ಲ ಬರ್ತಿರ್ತಾವೆ, ಆಮೇಲೆ ನೋಟಿಫಿಕೇಶನ್ ಬರ್ತಿರ್ತಾವೆ. ಬೆಲ್ ಐಕನ್ ಪ್ರೆಸ್ ಮಾಡ್ರಿ. ಸೊ ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ನಾಳೆ ಲಾಗ್ದಾಗ ಸಿಗೋಣಂತ. ಬಾಯ್, ಸಿ ಯು.